ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति सुपदान्तिकं। वन्देऽहं श्रीगुरो श्रीयुतापदकमलं श्रीगुरुं वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादं सहगणललिता श्रीविशाखान्वितांश्च। हे कृष्णकरुणा सिन्धो दीनबन्धो जगत्पते गोपीश गोपिकान्त राधाकान्ता नमोऽस्तुते। तप्तकाञ्चन गौराङ्गी राधे श्रीवृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। मुखं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरो दीनतारिणं। परमानन्दमाधव श्रीचैतन्य ईश्वरं हरि ओं तत्सत्। ಹರೇ ಕೃಷ್ಣ. ರಥಯಾತ್ರೆಯ ಫೆಸ್ಟಿವಲ್ ತುಂಬ ಹತ್ತಿರದಲ್ಲಿ ಇರೋದ್ರಿಂದ ನಾವು ರಥಯಾತ್ರೆಯ ಬಗ್ಗೆ ತಿಳ್ಕೊಳ್ಳೋಣ, ಅದರ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ರಥಯಾತ್ರೆ ಅಂದರೆ ಏನು, ಮೊದಲ ಬಾರಿಗೆ ಎಲ್ಲಿ ಆಯಿತು, ಮತ್ತು ರಥವನ್ನು ಕೀಚುವಾಗ ಯಾವ ಒಂದು ಮಂತ್ರಗಳನ್ನು ಪಠಿಸಬೇಕು, ಸೊ ಇದ್ರ ಬಗ್ಗೆ ನಾವು ತಿಳ್ಕೊಬೋದು. ರಥಯಾತ್ರೆ ಮೊದಲ ಬಾರಿಗೆ ಎಲ್ಲ ಆಯಿತು ಅನ್ನೋದಕ್ಕೆ ಹಲವಾರು ವರ್ಷನ್ಗಳಿದ್ದಾವೆ. ಒಂದೊಂದು ಪುರಾಣದಲ್ಲಿ ಒಂದೊಂದು ವರ್ಷನ್ ಇರುತ್ತೆ. ಎಲ್ಲವೂ ಕರೆಕ್ಟಾಗಿದೆ, ಎಲ್ಲವೂ ಸರಿಯಾಗಿರುತ್ತೆ ಪುರಾಣಗಳಲ್ಲಿರೋದು. ಆದರೆ ಒಂದೊಂದು ಒಂದೊಂದು ಕಲ್ಪದಲ್ಲಿ ಆಗಿರ್ಬೋದು, ಅಥವಾ ಒಂದೊಂದು ಬೇರೆ ಬೇರೆ ಸ್ಥಳಗಳಲ್ಲಿ ಆಗಿರಬಹುದು. ಕೆಲವೊಂದು ಪುರಾಣಗಳಲ್ಲಿ ಹೇಳ್ತಾರೆ ರಥಯಾತ್ರೆ ಮೊದಲು ಆಗಿದ್ದು ಕುರುಕ್ಷೇತ್ರದಲ್ಲಿ ಅಂತ. ಗೌರ ಗೋವಿಂದ ಸ್ವಾಮಿ ಮಹಾರಾಜರು ಕೂಡ ಇನ್ನೊಂದು ವರ್ಷನ್ ಇದೆ. ಸೊ ಹೀಗೆ ಇವಾಗ ಕುರುಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಯಾವಾಗ ಆಗಿದ್ದು ಅಂದರೆ, ಆ್ಯಕ್ಚುಲಿ ದೊಡ್ಡ ಸ್ಟೋರಿ ಇದೆ ಅದೊಂದು. ಸೊ ಇವಾಗ ಕೃಷ್ಣ ಈ ಅವತಾರವನ್ನು ಪಡ್ಕೊಂಡು ಬರುವಾಗ ಅವನು ಕೇವಲ ಒಂದೇ ಉದ್ದೇಶಕ್ಕೋಸ್ಕರ ಬರೋದಿಲ್ಲ, ಹಲವಾರು ಉದ್ದೇಶಗಳನ್ನ ಇಟ್ಕೊಂಡು ಬರ್ತಾರೆ. ನಮಗೆ ಗೊತ್ತಿರುವಾಗೆ ಈ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಈ ಶ್ಲೋಕದಲ್ಲಿ ಹೇಳುವ ಹಾಗೆ, ಸಾಧುಗಳಿಗೆ ಅಂದರೆ ಭಕ್ತರಿಗೆ, ತನ್ನ ಶುದ್ಧ ಭಕ್ತರಿಗೆ ಸಂತೋಷವನ್ನು ಉಂಟು ಮಾಡೋದಕ್ಕೆ ಮತ್ತು ದುಷ್ಟರನ್ನು ಸಂಹಾರ ಮಾಡೋದಕ್ಕೆ, ಈ ಎರಡು ಕಾರಣಗಳಿಗೋಸ್ಕರ ಭಗವಂತ ಇಲ್ಲಿ ಅವತಾರವನ್ನು ಪಡ್ಕೊಂಡು ಬರ್ತಾನೆ, ಸ್ವತಃ ಆತಾನೇ ಬರ್ತಾನೆ. ಸೊ ಹೀಗೆ ವೃಂದಾವನದಲ್ಲಿ ಅವನು ತನ್ನ ಬಾಲ್ಯವನ್ನು ತುಂಬ ಸುಂದರವಾಗಿ ತನ್ನ ಭಕ್ತರ ಜೊತೆ ತುಂಬ ಸಂತೋಷವಾಗಿ ಕಳೀತಾನೆ. ಸೊ ಮೊದಲ ಬಾರಿಗೆ ಅವನು ವೃಂದಾವನದಲ್ಲಿ ಯಾವಾಗ ತನ್ನ ಇದು ಎಚ್ಚರ ಆಗುತ್ತೆ ಅಂದರೆ, ತನ್ನ ಉದ್ದೇಶ ಎಚ್ಚರ ಆಗುತ್ತೆ ಯಾವಾಗ ಅಂದರೆ, ಈ ಕೇಶಿ ರಾಕ್ಷಸರನ್ನು ಕೊಲ್ಲುವಾಗ
ಕೊಂದಾದ ಮೇಲೆ ನಾರದ ಮುನಿಗಳು ಬರ್ತಾರೆ ಅಲ್ಲಿಗೆ. ನಾರದ ಮುನಿಗಳು ಕೇಳ್ತಾರೆ ಭಗವಂತನಿಗೆ, ಭಗವಂತ ನಿನ್ನ ಈ ಲೀಲೆಗಳನ್ನು ಇದು ಮಾಡು, ಇಲ್ಲಿಗೆ ಸ್ಟಾಪ್ ಮಾಡಿ ನಿನ್ನ ಉದ್ದೇಶ ಏನಿದೆಯೋ ಅದರ ಕಡೆ ಗಮನವನ್ನು ಕೊಡಿ ದಯವಿಟ್ಟು. ನೀವಿವಾಗ ಮಥುರಾಗೆ ಹೋಗಬೇಕು. ಅಲ್ಲಿ ನಿಮ್ಮ ತಂದೆ ತಾಯಿಗಳು ಜೈಲಿನಲ್ಲಿ ತುಂಬ ಕಷ್ಟಪಡ್ತಿದ್ದಾರೆ, ಅವರನ್ನು ಬಿಡುಗಡೆ ಮಾಡಬೇಕು, ಮತ್ತು ದುಷ್ಟನಾದಂಥ ಕಂಸನನ್ನು ಸಂಹಾರ ಮಾಡಬೇಕು. ಇನ್ನೂ ಅನೇಕ ಕಾರ್ಯಗಳಿದೆ. ಮಥುರಾದಲ್ಲಿ ತುಂಬ ಕಾರ್ಯಗಳಿದೆ. ಅದಾದಮೇಲೆ ಎಷ್ಟೊಂದು ದುಷ್ಟ ರಾಜರುಗಳಿದ್ದಾರೆ, ಜರಾಸಂಧ, ಸೋ ಮೆನಿ. ಸೊ ಅವರನ್ನೆಲ್ಲರನ್ನೂ ನೀವು ಸಂಹಾರವನ್ನು ಮಾಡಬೇಕು. ಸೊ ಈಗ ದಯವಿಟ್ಟು ಇಲ್ಲಿಂದ ಹೊರಡಿ, ಈ ಲೀಲೆ ಸಾಕು ಇವಾಗ ಅಂತ ಹೇಳ್ತಾರೆ. ಅವರಿಗೆ ಒಂದು ನೆನಪನ್ನು ಮಾಡ್ತಾರೆ. ಭಗವಂತ ಹಾಂ ಕರೆಕ್ಟ್ ನಾನಿವಾಗ ಇಲ್ಲಿಂದ ಹೊರಡಬೇಕು ಅಂತ ಹೇಳ್ತಾರೆ. ಹೌದು, ನಾನು ನನ್ನ ಲೀಲೆ ಏನಿದೆಯೋ ಮುಂದಿನ ದುಷ್ಟರನ್ನು ಸಂಹಾರ ಮಾಡ್ತಕ್ಕಂಥ ಲೀಲೆಯನ್ನು ನಾನು ಇವಾಗ ಆರಂಭ ಮಾಡಬೇಕು ಅಂಥೇಳಿ ಅವರು ಹೇಳ್ತಾರೆ. ಬಟ್ ಒಂದು ಕ್ಷಣ ಅವರ ಸ್ನೇಹಿತರು ಕರೀತಾರೆ, ಮಧುಮಂಗಳು ಅವರೆಲ್ಲ ಕರೆದಿದ ತಕ್ಷಣ ಭಗವಂತ ಎಲ್ಲ ಮರ್ತೋಗ್ಬಿಟ್ಟು ಅವರ ಜೊತೆ ಆರಾಮಾಗಿ ತಮ್ಮ ದಿನಗಳನ್ನು ಕಳೆಯೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಅಲ್ಲಿ ವೃಂದಾವನದಲ್ಲಿರ್ತಕ್ಕಂಥವ್ರು ಶುದ್ಧ ಭಕ್ತರು. ಭಗವಂತನಿಗೆ ಅವನ ಉದ್ದೇಶವನ್ನೇ ಕೂಡ ಮರ್ತೋಗಿತ್ತು. ಅವರ ಒಂದು ಲಾಲನೆ ಪಾಲನೆ, ಅವರ ಒಂದು ಸ್ನೇಹಿತರ ಒಂದು ಎಕ್ಸ್ಚೇಂಜ್ ಏನಿರುತ್ತೋ, ಅವರ ಒಂದು ಪರಿಶುದ್ಧವಾದಂಥ ಪ್ರೀತಿಯಿಂದ ಅವರು ಎಲ್ಲವನ್ನು ಮರ್ತೋಗ್ತಾರೆ. ಸೊ ಎರಡನೇ ಬಾರಿಗೆ ಮತ್ತು ಇನ್ನೊಂದು ಸಲಕ್ಕೆ ಯಾರು ಬರ್ತಾರೆ? ಅಕ್ರೂರು ಬರ್ತಾರೆ. ಅಕ್ರೂರರು ಬಂದು ಭಗವಂತನನ್ನು, ಸೊ ಅದು ನಮಗೆ ಪಾಸ್ಟ್ ಟೈಮ್ಸ್ ಗೊತ್ತಿದೆ, ಅಕ್ರೂರನ್ನು ಹೇಗೆ ಕಂಸ ಕಳಿಸ್ತಾರೆ. ಸೊ ಅಕ್ರೂರ ಬಂದು ಭಗವಂತನಿಗೆ ಹೇಳ್ತಾರೆ, ಭಗವಂತ ಇಲ್ಲಿ ವೃಂದಾವನದಲ್ಲಿ ನಿಮ್ಮ ಆಟ ಪಾಠಗಳು ಸಾಕು, ಸೊ ದಯವಿಟ್ಟು ಮಥುರಾಗೆ ಬನ್ನಿ. ಅಲ್ಲಿ ನಿಮ್ಮ ತಂದೆ ತಾಯಿ ಕಂಸನ ಹಿಂಸೆಯಿಂದ ತುಂಬ ಹಿಂಸೆಗೆ ಒಳಗಾಗಿದ್ದಾರೆ, ದಯವಿಟ್ಟು ಅವರನ್ನು ಬಿಡುಗಡೆ ಮಾಡಿ, ಕಂಸನನ್ನು ಸಂಹಾರ ಮಾಡಿ ಅಂತ ಅಕ್ರೂರ್ಜಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸೊ ಇವಾಗ ಭಗವಂತ ತುಂಬ ಸೀರಿಯಸ್ ಆಗ್ತಾರೆ. ಎಸ್, ನಾನು ಹೋಗಲೇಬೇಕು ಅಂಥೇಳಿ ಅಕ್ರೂರನ ಜೊತೆಯಲ್ಲಿ ಹೊರಡೋದಕ್ಕೆ ಸಿದ್ಧರಾಗಿದ್ದ ತಕ್ಷಣ ಇಲ್ಲಿ ಎಲ್ಲರೂ ಎಲ್ಲರ ಕಣ್ಣಲ್ಲಿ ನೀರು ಶುರುವಾಗುತ್ತೆ. ಎಲ್ಲರೂ ತುಂಬ ಅಳೋದಕ್ಕೆ ಶುರು ಮಾಡ್ತಾರೆ. ವಾತ್ಸಲ್ಯಮಯ ಆಗಿರ್ತಕ್ಕಂಥ ಯಶೋದಮಯ್ಯ ತುಂಬ ಅಳ್ತಾರೆ. ಸೊ ಕೃಷ್ಣ ಹೇಳ್ತಾರೆ, ನಾನೇನು ಇನ್ನೂ ಚಿಕ್ಕ ಹುಡುಗನ, ನಾನು 2 ದಿನದಲ್ಲಿ ವಾಪಸ್ ಬರ್ತೀನಿ, ಬರೀ 2 ದಿನ ಅಷ್ಟೇ, ನಾನು ವಾಪಸ್ ಬರ್ತೀನಿ, ದಯವಿಟ್ಟು ನನ್ನನ್ನು ಕಳಿಸ್ಕೊಡಿ, ನನ್ನ ಕೆಲಸ ಏನಿದೆಯೋ ಅಲ್ಲಿ ಮುಗಿಸ್ಕೊಂಡು ನಾನು ಬರ್ತೀನಿ ಅಂಥೇಳಿ ಹೇಳ್ತಾರೆ. ಹೇಳಿಬಿಟ್ಟು ಅವ್ರ ಜೊತೆ ನಂದ ಮಹಾರಾಜ ಎಲ್ಲರೂ ಹೋಗ್ತಾರೆ. ಅಲ್ಲಿ ಎಲ್ಲ ಕೆಲಸ ಮುಗಿಯುತ್ತೆ ಅಂದರೆ ಕಂಸನನ್ನು ಸಂಹಾರ ಮಾಡ್ತಾರೆ. ದೇವಕಿ ಮಾತಾ ವಸುದೇವರನ್ನು ಸೆರೆಮನೆಯಿಂದ ಬಿಡಿಸ್ತಾರೆ. ಬಟ್ ತಾನು ರಾಜ ಆಗೋದಿಲ್ಲ, ತನ್ನ ತಾತನಾದಂಥ ಉಗ್ರಸೇನನ್ನೇ ರಾಜನನ್ನಾಗಿ ಮಾಡ್ತಾರೆ. ಉಗ್ರಸೇನನೇ ಓಕೆ, ಉಗ್ರಸೇನನ್ನು ಅವರು ತಾತನನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಾಗಿ ರೂಲ್ಸ್ ಪ್ರಕಾರ ಯಾರು ಶತ್ರುಗಳನ್ನು ಸಾಯಿಸ್ತಾರೋ ಅಥವಾ ರಾಜನನ್ನು ಸಾಯಿಸ್ತಾರೋ ಅವರೇ ರಾಜ ಆಗಬೇಕು. ಆದರೆ ಕೃಷ್ಣ ರಾಜ ಆಗೋದಿಲ್ಲ. ಯಾಕೆ ಅಂದರೆ ಅವನ ಉದ್ದೇಶ ಏನಿರುತ್ತೆ ಅಂದರೆ, ನಾನು ರಾಜ ಆಗಿಬಿಟ್ರೆ ಇಲ್ಲೇ ಉಳ್ಕೋಬೇಕಾಗತ್ತೆ, ಸೊ ಹಾಗಾಗಿ ನಾನು ವಾಪಸ್ ವೃಂದಾವನಕ್ಕೆ ಹೋಗಬೇಕು, ನನ್ನವರೆಲ್ಲ ಅಲ್ಲಿದ್ದಾರೆ, ವೃಂದಾವನವನ್ನು ಬಿಟ್ಟು ನಾನು ಜಾಸ್ತಿ ದಿನ ಇಲ್ಲಿ ಇರೋದಕ್ಕಾಗೋದಿಲ್ಲ, ಸೊ ತಾನು ಹೊರಡಬೇಕು ಅಂತೇಳಿ ಅವನು ರಾಜನ ಪಟ್ಟವನ್ನು ಸ್ವೀಕಾರ ಮಾಡೋದಿಲ್ಲ. ಸೊ ಇವಾಗ ವೃಂದಾವನಕ್ಕೆ ಎಲ್ಲ ಮುಗೀತು, ಎಲ್ಲ ಶಾಂತವಾಯಿತು, ಇವಾಗ ನಾನು ವೃಂದಾವನಕ್ಕೆ ಹೊರಡಬೇಕು ಅಂತೇಳಿ ಕೃಷ್ಣ ಯೋಚನೆ ಮಾಡ್ತಿದ್ದಾಗೆ ಆತನಿಗೆ ಇನ್ನೊಂದು ಯೋಚನೆ ಬರುತ್ತೆ. ಏನಪ್ಪ ಅಂದರೆ, ಈ ಕಂಸನ ಇಬ್ಬರು ಹೆಂಡತಿಯರು ಇರ್ತಾರೆ, ಯಾರದು ಅಸ್ಥಿ ಮತ್ತು ಪ್ರಾಪ್ತಿ ಅಂತ. ಅವರು ಜರಾಸಂಧನ ಮಕ್ಕಳು. ಜರಾಸಂಧ ತುಂಬ ಶಕ್ತಿಶಾಲಿಯಾದಂಥ ರಾಜ. ಇವಾಗ ತನ್ನ ಅಳಿಯನನ್ನು ಕೊಂದ ಮೇಲೆ ಜರಾಸಂಧ ಬಿಡ್ತಾನ? ಸೊ ಜರಾಸಂಧ ಆಬ್ವಿಯಸ್ಲಿ ತುಂಬ ಶಕ್ತಿಶಾಲಿ, ಅವನು ಅಟ್ಯಾಕ್ ಮಾಡ್ತಾನೆ. ಯಾರ ಮೇಲೆ? ಕೃಷ್ಣನ ಮೇಲೆ. ಕೃಷ್ಣ ವೃಂದಾವನಕ್ಕೆ ಹೋದರೆ ವೃಂದಾವನದ ನಿವಾಸಿಗಳು ತುಂಬ ಮುಗ್ಧರು. ಅವರಿಗೆ ಈ ಯುದ್ಧ ಇದೆಲ್ಲ ಅಷ್ಟು ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋದರೆ ಅಲ್ಲಿನ ಸುಖ ಶಾಂತಿ ಹೊರಟೋಗುತ್ತೆ. ಸೊ ಹಾಗಾಗಿ ನಾನು ಅಲ್ಲಿ ಹೋಗೋದು ಬೇಡ, ಇಲ್ಲೇ ಇರಬೇಕು ಅಂಥೇಳಿ
ಡಿಸೈಡ್ ಮಾಡ್ತಾರೆ ಕೃಷ್ಣ. ಸೊ ನಂದ ಮಹಾರಾಜನಿಗೆ ಹೇಳ್ತಾರೆ, ತಂದೆ ನೀವು ಹೋಗಿ, ಬಾಬಾ ನೀವು ಹೋಗಿ ಮೊದಲು, ನಾನು ಸ್ವಲ್ಪ ದಿನದ ನಂತರ ಬರ್ತೀನಿ ಅಂತ ಹೇಳ್ತಾರೆ. ನಂದ ಮಹಾರಾಜ ಅನ್ನೋನು ಸಾಧ್ಯ ಇಲ್ಲ, ನಿನ್ನನ್ನು ಬಿಟ್ಟು ಹೋದರೆ ವೃಂದಾವನ ವಾಸಿಗಳು ನನ್ನನ್ನು ಬಿಡೋದಿಲ್ಲ, ನಿನ್ನನ್ನು ಬಿಟ್ಟು ನಮ್ಮ ಕೈಲೂ ಇರೋದಕ್ಕಾಗಲ್ಲ, ದಯವಿಟ್ಟು ನಿನ್ನ ಜೊತೆಯಲ್ಲಿ ಬರಬೇಕು ಅಂತ ಹೇಳ್ತಾರೆ. ಇಲ್ಲ ನನಗೆ ಇನ್ನು ಸ್ವಲ್ಪ ಕಷ್ಟ ಸರಿ ಕೆಲಸ ಇದೆ ಇಲ್ಲಿ, ನಾನು ಮುಗಿಸ್ಕೊಂಡು ಖಂಡಿತ ಬರ್ತೀನಿ ಅಂಥೇಳಿ, ನೀವು ಹೋಗಲೇಬೇಕು ಅಂತೇಳಿ ಹೇಗೋ ಭಗವಂತ ಕನ್ವಿನ್ಸ್ ಮಾಡೋಕ್ಕೆ ಬರುತ್ತೆ. ಸೊ ಕನ್ವಿನ್ಸ್ ಮಾಡ್ತಾರೆ. ಸೊ ಅವರ ಎಲ್ಲ ಆಭೂಷಣಗಳು, ಏನು ಬಾಸುರಿ ಮತ್ತು ಅವರ ಕಿರೀಟ, ಮೂರು ಮುಕುಟ, ಅವರ ವಸ್ತ್ರಗಳು ಎಲ್ಲನೂ ಒಂದು ಇದನ್ನು ಕಟ್ತಾರೆ, ಬುತ್ತಿಯನ್ನು ಕಟ್ಬಿಟ್ಟು ಅದನ್ನು ನಂದ ಮಹಾರಾಜರಿಗೆ ಕೊಡ್ತಾರೆ, ಇದನ್ನು ಉಡುಗೊರೆಯಾಗಿ ಎಲ್ಲರಿಗೂ ಹಂಚಿ ಅಂಥೇಳಿ. ಸೊ ನಂದ ಮಹಾರಾಜರು ಹೋಗ್ತಾರೆ. ಸೊ ಇಲ್ಲಿ ಗೋಪಿಯರು, ಯಶೋದಮ್ಮಯ್ಯ ಎಲ್ಲರೂ ಅಳ್ತಾನೆ ಕಾಯ್ತಾ ಇರ್ತಾರೆ. ಕೃಷ್ಣ ಅವನ ದಾರಿಯನ್ನೇ ಎದುರು ನೋಡ್ತಾ ಇರ್ತಾರೆ. ಕೃಷ್ಣ ಬರ್ತಾನೆ, ಈಗ ಬರ್ತಾನೆ, ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ಕಾಯ್ತಾನೆ ಇರ್ತಾರೆ, ಬರ್ತಾನೇ ಇಲ್ಲ. ಸೊ ಎಲ್ಲರೂ ರೆಡಿ ಆಗ್ತಾರೆ. ಸರಿ ನಾವೆಲ್ಲ ಹೋಗೋಣ ಅಲ್ಲಿಗೆ ಮಥುರಾಗನೆ, ಕೃಷ್ಣ ಇಲ್ಲಿ ಬಂದಿಲ್ಲ ಅಂದ್ರೇನು ನಾವು ಹೋಗೋಣ. 2 ದಿನಕ್ಕೆ ಬರ್ತೀನಿ ಅಂತ ಹೇಳಿದ್ರೆ 3 ದಿನ ಆಗಿದ್ರು ಬಂದಿಲ್ಲ ಅಂತ. ಇಲ್ಲಿ ಒಂದು ಕ್ಷಣ ಲೇಟ್ ಆದರೂ ನೋಡಿ ಅವರು ಎಷ್ಟು ತಳವಡಿಸ್ತಾರೆ ಅವ್ರುಗಳು. ಸೊ ಅಲ್ಲಿ ಒಬ್ಬ ಭಕ್ತ ಹೇಳ್ತಾರೆ, ಒಬ್ಬ ಗೋಪ ಹೇಳ್ತಾರೆ, ನೋ ನಾವು ಹೋಗೋದು ಬೇಡ, ಯಾಕೆ ಅಂದರೆ ಕೃಷ್ಣ ಹೇಳಿದ್ದಾನೆ ನಾನು ಬಂದೇ ಬರ್ತೀನಿ ವಾಪಸ್ಸು ಅಂತ. ನಾವೇನಾದರೂ ಅಲ್ಲಿಗೆ ಹೋದರೆ ಕೃಷ್ಣ ನಮ್ಮ ಮೇಲೆ ಏನು ಅಂದ್ಕೊಳ್ತಾನೆ, ನನ್ನ ಮೇಲೆ ನಂಬಿಕೆ ಇಲ್ಲ, ನಾನು ಬರ್ತೀನಿ ಅಂತ ಹೇಳಿದ್ರು ನೀವು ಬಂದ್ರಿ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂಥೇಳಿ ಆತ ಇದು ಮಾಡ್ತಾನೆ, ಮುನಿಸು ಮಾಡ್ಕೊಳ್ತಾನೆ, ಕೋಪ ಮಾಡ್ಕೊಳ್ತಾನೆ. ಸೊ ಹಾಗಾಗಿ ನಾವು ಹೋಗೋದು ಬೇಡ ಅಂತ ಹೇಳ್ತಾರೆ. ಸೊ ಓಕೆ, ಮತ್ತೆ ಇನ್ನೊಂದು 2 ದಿನ ಕಾಯ್ತಾರೆ. ಆಮೇಲೆ ಇಲ್ಲ ನಮಗೆ ಆಗೋದಿಲ್ಲ ಕೃಷ್ಣನನ್ನು ಬಿಟ್ಟು, ನಾವು ಹೊರಡಲೇಬೇಕು ಅಂಥೇಳಿ ಹೊರಡೋದಕ್ಕೆ ಸಿದ್ಧರಾಗ್ತಾರೆ. ಸೊ ಆವಾಗ ಒಂದು ರಥವನ್ನು ನೋಡ್ತಾರೆ, ನಂದ ಮಹಾರಾಜ ಬರ್ತಾ ಇದ್ದಾರೆ ರಥದಲ್ಲಿ. ಸೊ ತುಂಬ ದೂರದಲ್ಲಿ ನೋಡ್ತಾರೆ, ಕೃಷ್ಣನ ರಥ ಬಂತು ಅಂತೇಳಿ ಎಲ್ಲರೂ ರಥದ ಹತ್ರ ಓಡೋಗ್ತಾರೆ. ಹತ್ರದಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಕೃಷ್ಣ ಇಲ್ಲ. ಸೊ ನಂದ ಮಹಾರಾಜ ಎಲ್ಲ ಹಿಡ್ಕೊಂಡು ಕೇಳ್ತಾರೆ, ಕೃಷ್ಣ ಎಲ್ಲಿ ಅಂತ. ಸೊ ಯಶೋದಮ್ಮಯ್ಯ ಕೃಷ್ಣ ಅವರು ಏನು ರಥದ ಮೇಲೆ ಕೂತ್ಕೊಂಡು ಬರ್ತಾನೆ, ಅವನು ಮೊದಲೇ ಮಂಕಿ ಥರ ಹಾಡ್ತಾನೆ, ಅಲ್ಲೇ ಎಲ್ಲೋ ಇಳ್ಕೊಂಡಿರ್ಬೇಕು, ಇಲ್ಲ ನಮ್ಮನ್ನು ಆಟ ಆಡ್ಸೋದಕ್ಕೇನೋ ಇಲ್ಲಿ ಹೌದ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಸೊ ನಂದ ಮಹಾರಾಜ ಹೇಳ್ತಾರೆ, ಇಲ್ಲ ಕೃಷ್ಣ ಬರಲಿಲ್ಲ. ಕೃಷ್ಣ ಬಂದಿಲ್ಲ ಅಂತ ಕೇಳಿದ ತಕ್ಷಣ ಯಶೋದಮ್ಮಯ್ಯ ಅವರ ದುಃಖದಿಂದ ತುಂಬ ಕಟುವಾದಂಥ ಮಾತುಗಳನ್ನು ಹಾಡ್ತಾರೆ ನಂದ ಮಹಾರಾಜರಿಗೆ. ನೀವು ನಮಗೆ ದುಃಖ ಆದರೆ ಯಾರ ಮೇಲೆ ತೀರಿಸ್ಕೊಳ್ತೀವಿ, ಗಂಡನ ಮೇಲೆ. ಸೊ ಅವರು ಕಟುವಾಗಿ ಮಾತಾಡ್ತಾರೆ, ನೀವು ಅಲ್ಲಿ ಮಥುರಾದಲ್ಲಿ ದೊಡ್ಡ ಸಿಟಿ, ಅಲ್ಲಿ ಎಲ್ಲ ನೋಡಿಕೊಂಡು ಇಲ್ಲಿ ನೋಡ್ಕೊಂಡು ನೀವು ಕೃಷ್ಣನ ಅಲ್ಲೇ ಮರೆತು ಬಂದದ ಹೇಗೆ? ದಶರಥ ತನ್ನ ಮಗನ ವಿರಹದಿಂದ ಒಂದೇ ದಿನಕ್ಕೆ ಸತ್ತೋಗ್ಬಿಟ್ಟ, ನೀನು ಹೇಗೆ ಜೀವಂತವಾಗಿದ್ಯಾ ಮಗನನ್ನು ಬಿಟ್ಟು ಅಂತ ಇಷ್ಟು ಕಟುವಾಗಿ ಹೇಳ್ತಾರೆ. ಸೊ ನಂದ ಮಹಾರಾಜ ಹೇಳ್ತಾರೆ, ಇಲ್ಲ, ದಶರಥ ಮಹಾರಾಜ ನನಗಿನ್ನ ಭಾಗ್ಯಶಾಲಿ, ಯಾಕೆ ಅಂದರೆ ಒಂದೇ ಸಲ ತೀರ್ಕೊಂಬಿಟ್ರು, ಆದರೆ ನಾನು ಇಲ್ಲಿ ಒಂದು ಕ್ಷಣನೂ ಸಾಯ್ತಾ ಇದ್ದೀನಿ ಇಲ್ಲಿ. ಆದರೆ ನಾನು ನನ್ನ ಜೀವವನ್ನು ಇನ್ನೂ ಬಿಗಿಯಾಗಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ನಾಳೆ ಕೃಷ್ಣ ಬಂದೇ ಬರ್ತಾನೆ ವೃಂದಾವನಕ್ಕೆ, ಬಾಬಾ ಎಲ್ಲಿ ಅಂತ ಕೇಳಿದ್ರೆ ಏನು ಮಾಡೋದು? ಸೊ ಹಾಗಾಗಿ ನಾನು ಗಟ್ಟಿಯಾಗಿ ನನ್ನ ಜೀವವನ್ನು ಇಟ್ಕೊಂಡಿದ್ದೀನಿ, ನನ್ನ ಪ್ರಾಣ ಕೂಡ ಇಲ್ಲಿ ಕ್ಷಣಕ್ಕೂ ಹೋಗ್ತಾ ಇದೆ, ಆದರೆ ನಾನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ, ಕೃಷ್ಣ ಬಂದೇ ಬರ್ತಾನೆ ಅಂತ. ಸೊ ಹೀಗೆ ಕಟುವಾಗಿ ಮಾತಾಡ್ತಾರೆ, ಎಲ್ಲ ಆಗುತ್ತೆ. ಅದಾದಮೇಲೆ ಮತ್ತೆ 2 ದಿನ ಆದಮೇಲೆ ಎಲ್ಲರೂ ನಂದ ಮಹಾರಾಜರಿಗೆ ಕ್ಷಮೆಯನ್ನು ಕೇಳ್ತಾರೆ. ಸೊ ಆವಾಗಲೇ ನಂದ ಮಹಾರಾಜ ನೋಡಿ, ಎಲ್ಲ ಕೃಷ್ಣ ಉಡುಗೊರೆಯನ್ನು ಕೊಟ್ಟಿದ್ದಾರೆ, ಎಲ್ಲರೂ ಮುಗಿಸ್ಕೊಳ್ತಾರೆ, ನಮಗೆ ಬೇಡ, ನಮಗೆ ಅವನ ಉಡುಗೊರೆ ತೊಗೊಂಡು ನಾನು ಏನು ಮಾಡಲಿ, ನನಗೆ ಏನು ಬೇಕು, ಈ ಉಡುಗೊರೆಯನ್ನು ಯಾರು ಹಾಕ್ಕೊಳ್ತಾರೋ ಅವನು ಬೇಕು, ಭಗವಂತನೇ ಬೇಕು, ಇವು ನಮಗೆ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಕೋಪ ಮಾಡಿಕೊಂಡು ಹೋಗ್ತಾರೆ. 2 ದಿನ ಆದಮೇಲೆ ಮತ್ತೆ ಬಂದು ನಂದ ಮಹಾರಾಜರಿಗೆ ಕ್ಷಮೆಯನ್ನು ಕೇಳ್ತಾರೆ. ಇಲ್ಲ ನಾವು ಕಟುವಾಗಿ ಮಾತಾಡಿದ್ವಿ, ದಯವಿಟ್ಟು ಕ್ಷಮಿಸಿ, ಕೃಷ್ಣ ನಮಗೇನೋ ಕಳಿಸಿದಾನಲ್ಲ, ಅವನು ಹಾಕ್ಕೊಳ್ತಕ್ಕಂಥ ಎಲ್ಲ ಆಭೂಷಣಗಳು ಅವನ್ನೆಲ್ಲ ನಮಗೆ ಕೊಡಿ ಅಂತ ಕೇಳ್ತಾರೆ. ಎಲ್ಲರೂ ಒಂದೊಂದು ತಗೊಳ್ತಾರೆ. ಸೊ ಎಲ್ಲರೂ ಯೋಚನೆ ಮಾಡ್ತಾರೆ, ಕೃಷ್ಣ ಈ ವಸ್ತ್ರವನ್ನು ಹಾಕ್ಕೊಂಡಿದ್ದಾಗ ಈ ರೀತಿ ಮಾತಾಡ್ತಿದ್ದ, ಕೃಷ್ಣ ಈ ಒಡವೆಯನ್ನು ಹಾಕ್ಕೊಂಡಾಗ ಈ ರೀತಿ, ಹೀಗೆ ನಾವು ಹೀಗೆ ಆಟ ಆಡ್ತಿದ್ವಿ, ಈ ರೀತಿ ಆಡ್ತಿದ್ವಿ. ಸೊ ಎಲ್ಲರೂ ಒಂದೊಂದು ವಸ್ತುವನ್ನು ಇಟ್ಕೊಂಡು ಕೃಷ್ಣನನ್ನು ನೆನೆಸ್ಕೊಳ್ತಾರೆ. ಗೋಪಿಯರಿಗೆ ವೃಂದಾವನದಲ್ಲಿ ಯಾರಿಗೂ ಏನೂ ಕೆಲಸ ಇಲ್ಲ, 24 hours ಬರೀ ಭಗವಂತನನ್ನು ನೆನಪು ಮಾಡ್ಕೊಳ್ಳೋದೇ ಒಂದು ಕೆಲಸ ಅವರಿಗೆ, ಅದನ್ನು ಬಿಟ್ಟು ಬೇರೆ ಕೆಲಸನೇ ಇಲ್ಲ ಅವರಿಗೆ.
ಇಲ್ಲಿ ದ್ವಾರಕದಲ್ಲಿ ಕೃಷ್ಣ ಕೂಡ ವೃಂದಾವನದ ವಾಸಿಗಳನ್ನು ನೆನೆಸ್ಕೊಂಡು ತುಂಬ ಅಳ್ತಿರ್ತಾನೆ, ತುಂಬ 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 ದುಃಖಿತನಾಗಿರ್ತಾನೆ. ಸೊ ನಾನು ವೃಂದಾವನಕ್ಕೆ ಹೋಗೋದಕ್ಕಾಗೋದಿಲ್ಲ, ಅಟ್ಲೀಸ್ಟು ನನ್ನ ಬದಲು ನನ್ನ ಯಾರನ್ನಾದರೂ ಕಳಿಸ್ಬೇಕು ಅಂಥೇಳಿ ಯೋಚನೆ ಮಾಡ್ತಿರೋ ಸಮಯದಲ್ಲಿ ಉದ್ಧವನನ್ನು ನೋಡ್ತಾರೆ. ಸೊ ಉದ್ಧವ ಭಗವಂತನ ಪರಮ ಭಕ್ತ. ಉದ್ಧವ ನೋಡೋದಕ್ಕೆ ಆಲ್ಮೋಸ್ಟ್ ಕೃಷ್ಣನ ಥರನೇ ಇರ್ತಾರೆ, ಅವರ ಕಸಿನ್ ಆಗಿರ್ತಾರೆ ಉದ್ಧವ. ಸೊ ಉದ್ಧವನಿಗೆ ರಿಕ್ವೆಸ್ಟ್ ಮಾಡ್ತಾರೆ ಭಗವಂತ, ಹೇಳ್ತಾರೆ, ಉದ್ಧವ ನೀನು ವೃಂದಾವನಕ್ಕೆ ಹೋಗಿ ನನ್ನ ಸಂದೇಶವನ್ನು ಕೊಡು ಅಂತ ಹೇಳ್ತಾರೆ. ಭಗವಂತ ನಾನು ಹೋಗ್ತೀನಿ, ಬಟ್ ನೀವು ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ದಯವಿಟ್ಟು ನೀವು ಅಳೋದನ್ನು ನಿಲ್ಲಿಸಿ. ನೀವು ಭಗವಂತ, ನೀವು ಹೇಗೆ ಅಳುತ್ತೀರಾ? ಇಲ್ಲ ಉದ್ಧವ, ನನಗೆ ವೃಂದಾವನವನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಅವನು ವೃಂದಾವನವನ್ನು ಹೊಗಳೋದಕ್ಕೆ ಶುರು ಮಾಡ್ತಾನೆ. ಹೇಗೆ ಯಶೋದಮಯ್ಯ ಒಂದು ಚೂರು ಏನಾದರೂ ಒಂದು ಚಿಟ್ಟೆ ಕಚ್ಚಿದ್ರೂ ಯಶೋದಮಯ್ಯ ಏನು ಮಾಡ್ತಾಯಿದ್ರು, ಇಡೀ ಬ್ರಾಹ್ಮಣರನ್ನು ಕರೆಸಿ ಸ್ತುತಿಗಳನ್ನು ಹೇಳಿ ಚಿಟ್ಟೆ ಕಚ್ಚಿಬಿಡ್ತು ಅಂತೇಳಿ ತುಂಬ ಸ್ತುತಿಗಳನ್ನು ಹೇಳಿ ಅದು ದಾನ ಮಾಡೋದು. ಸೊ ಈ ರೀತಿಯೇ ಮಾಡ್ತಾಯಿದ್ರು. ಮತ್ತು ಅಲ್ಲಿನ ಎಲ್ಲ ಗೋಪಿಯರ ಬಗ್ಗೆ, ಎಲ್ಲರ ಬಗ್ಗೆ ಎಷ್ಟು ಕಾಳಜಿಯನ್ನು ವಹಿಸ್ತಾಯಿದ್ರು ಕೃಷ್ಣನನ್ನು. ನನ್ನ ಬಿಟ್ಟು ನನ್ನ ವೃಂದಾವನ ವಾಸಿಗಳು ಇರೋದಿಲ್ಲ, ನಾನು ಅವ್ರಿಗೆಲ್ಲರಿಗೂ ಮೋಸ ಮಾಡಿದ್ದೀನಿ, ಸೊ ದಯವಿಟ್ಟು ನೀನು ಅಲ್ಲಿಗೆ ಹೋಗು ಅಂತ ಹೇಳ್ತಾರೆ. ಸೊ ಓಕೆ, ನಾನೇನೋ ಹೋಗ್ತೀನಿ, ಬಟ್ ನನ್ನ ಭಾಷೆ ಅವ್ರಿಗೆ ಅರ್ಥ ಆಗುತ್ತಾ? ಯಾಕೆಂದರೆ ಇವರು ಸಿಟಿಯವರು, ಹಳ್ಳಿಯವರ ಭಾಷೆ ಬೇರೆ ಇರುತ್ತೆ. ಸೊ ಹೇಗೆ ಅಂದರೆ, ನಾನು ಪತ್ರ ಬರ್ಕೊಡ್ತೀನಿ ಏನು ಮಾತಾಡಬೇಕು ಅಂಥೇಳಿ ಪತ್ರವನ್ನು ಬರ್ಕೊಡ್ತಾರೆ. ಸೊ ಉದ್ಧವ ಅದನ್ನು ಪತ್ರವನ್ನು ತಗೊಂಡು ಹೋಗ್ತಾರೆ. ಸೊ ಇಲ್ಲಿ ಎಲ್ಲರೂ ಕೃಷ್ಣನ ಎದುರನ್ನೇ ನೋಡ್ತಿರ್ತಾರೆ. ರಥವನ್ನು ಬರೋದನ್ನು ನೋಡಿ ಕೃಷ್ಣನೇ ಬರ್ತಾ ಇದ್ದಾನೆ ಅಂತೇಳಿ ಎಲ್ಲ ಗೋಪ ಬಾಲಕರು ಅವನ ಬಳಿ ಓಡೋಗ್ತಾರೆ. ಹತ್ರದಲ್ಲಿ ಹೋದಾಗ ಗೊತ್ತಾಗುತ್ತೆ ಅದು ಉದ್ಧವ ಅಂತೇಳಿ. ಸೊ ಅವರು ಉದ್ಧವ ಅಂತ ಗೊತ್ತಿರೋದಿಲ್ಲ, ಆಲ್ಮೋಸ್ಟ್ ಉದ್ಧವ ಕೃಷ್ಣನ ಥರನೇ ಇರ್ತಾರೆ. ಬಟ್ ಅಲ್ಲಿ ಹತ್ರದಲ್ಲಿ ಹೋದಾಗ ಅವ್ರು ಹೇಳ್ತಾರೆ, ತಾವು ಯಾರು? ಕೃಷ್ಣನ ಥರನೇ ನೋಡೋದಕ್ಕಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ? ವಿಚಾರಿಸಿದಾಗ ಅವ್ರು ಹೇಳ್ತಾರೆ, ನಾನು ಉದ್ಧವ ಕೃಷ್ಣನ ಸಂದೇಶವನ್ನು ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಅದನ್ನು ಕೇಳಿ ಮಧುಮಂಗಳು ಹೇಳ್ತಾರೆ, ವರೆವಾ ಕೃಷ್ಣ, ಎಷ್ಟು ನೀನು ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ದೊಡ್ಡ ರಾಜ್ಕುಮಾರನಾಗಿ ರಾಜ್ಕುಮಾರನಾಗ್ಬಿಟ್ಟಿದ್ದೆ, ಇವಾಗ ಧೂತನ್ನು ಕಳಿಸಿದ್ಯಾ, ಸ್ವತಃ ತಾನೇ ಬರೋದನ್ನು ಬಿಟ್ಟು ಧೂತನ್ನು ಕಳಿಸಿದ್ಯಾ, ತುಂಬ ದೊಡ್ಡವನಾಗ್ಬಿಟ್ಟಿದ್ಯಾ ಅಂತ ಅವರು ಹೇಳ್ತಾರೆ. ಆಮೇಲೆ ಉದ್ಧವ ಕೇಳ್ತಾರೆ, ಇಲ್ಲಿ ನಂದ ಮಹಾರಾಜರ ಮನೆಗೆ ಹೇಗೆ ಹೋಗೋದು ಅಂತ. ಗೋಪಬಾಲಕರು ಹೇಳ್ತಾರೆ, ಇಲ್ಲಿ ಬರ್ತಾ ಇದೆಯಲ್ಲ ನೀರು, ಇದು ಯಾವುದೋ ನದಿಯಿಂದ ಬರ್ತಾ ಇರೋ ನೀರಲ್ಲ, ಇದು ಯಶೋಧ ಮಾತೆಯ ಮನೆಯಿಂದ ಬರ್ತಾ ಇರೋ ನೀರು, ಅವರ ಕಣ್ಣೀರು. ಕೃಷ್ಣನಾಗಿ ನಂದ ಮಹಾರಾಜ ಮತ್ತು ಯಶೋದಮಯ್ಯ ಇರ್ತಕ್ಕಂಥ ಕಣ್ಣೀರು. ಈ ನದಿ ಎಲ್ಲಿಂದ ಶುರುವಾಗಿದೆಯೋ ಅಲ್ಲಿಂದ ನೀವು ಹೋಗಿ, ಅದು ಎಲ್ಲಿಗೆ ಅಂತ್ಯವಾಗುತ್ತೋ ಎಲ್ಲಿಂದ ಶುರುವಾಗಿದೆಯೋ ಅದೇ ಅವರ ಮನೆ. ಸೊ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾರೆ. ಸೊ ಉದ್ಧವ ಯಶೋಧ ಮಾತೆಯ ಮನೆಗೆ ಹೋಗ್ತಾರೆ. ಹೋದಾಗ ಸೊ ಅಲ್ಲಿರ್ತಕ್ಕಂಥ ಗೋಡೆಗಳು ಕೂಡ ಕೃಷ್ಣ 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 ಅಂತಿರ್ತವೆ. ಸೊ ಮನೆ ಒಳಗಡೆ ಹೋದಾಗ ಉದ್ಧವ ಸ್ವಲ್ಪ ಜೋರಾಗಿ ಹೇಳೋದಕ್ಕೆ ಶುರು ಮಾಡ್ತಾರೆ, ಕೃಷ್ಣನ ಸಂದೇಶವನ್ನು ತಂದಿದ್ದೀನಿ ಅಂತ. ಸೊ ಯಶೋದಮ್ಮಯ್ಯ, ನೀವು ಜೋರಾಗಿ ಮಾತಾಡಬೇಡಿ, ಯಾಕೆ ಅಂದರೆ ಕೃಷ್ಣನನ್ನು ಈಗ ತಾನೇ ಮಲಗಿಸಿ ಬಂದಿದ್ದೀನಿ. ಅವನು ಎದ್ದರೆ ಹಠ ಮಾಡ್ತಾನೆ, ನನಗೆ ಮದುವೆ ಮಾಡು ಅಂತ ಹೇಳ್ತಾನೆ, ನನಗೆ ಕಾಸು ಕೊಡು ಅಂತ ಹೇಳ್ತಾನೆ, ನಾನು ಬೆಣ್ಣೆ ತಿನ್ನಬೇಕು ಅಂತ ಹೇಳ್ತಾನೆ, ತುಂಬ ಹಠ ಮಾಡ್ತಾನೆ, ತುಂಬ ಕಷ್ಟಪಟ್ಟು ನಾನು ಮಲಗಿಸಿ ಬಂದಿದ್ದೀನಿ, ಸ್ವಲ್ಪ ನಿಧಾನವಾಗಿ ಮಾತಾಡಿ ಅಂತ ಯಶೋದಮ್ಮಯ್ಯ ಹೇಳ್ತಾರೆ. ನಂದ ಮಹಾರಾಜ್ ಬಂದು ಅವ್ರಿಗೆ ಎಚ್ಚರಿಸ್ತಾರೆ, ಕೃಷ್ಣ ದ್ವಾರಕದಲ್ಲಿದ್ದಾನೆ, ಇವರು ಅವರ ದೂತರು ಬಂದಿದ್ದಾರೆ, ಕೃಷ್ಣನ ದೂತ ಬಂದಿದ್ದಾರೆ ಅಂತ ಹೇಳ್ತಾರೆ. ಯಶೋದಮ್ಮಯ್ಯ ಹೇಳ್ತಾರೆ, ವಾ ಕೃಷ್ಣ, ನೀನು ಹೊಟ್ಟೆ ಹಸುವಾದಾಗ ನೀನು ಅತ್ತಾಗ ಸ್ವತಃ ನಾನೇ ಬರ್ತಿದ್ದೆ, ನಾನು ಯಾವತ್ತೂ ಮನೆ ಕೆಲಸದವರನ್ನು ಕಳಿಸ್ಲಿಲ್ಲ ನಿನಗೆ ಸೇವೆಯನ್ನು ಮಾಡೋದಕ್ಕೆ. ಆದರೆ ನಾನು ಇವತ್ತು ಅಳ್ತಾ ಇದ್ದೀನಿ, ಆದರೆ ನೀನು ಯಾರನ್ನು ಕಳಿಸಿದ್ಯಾ? ಸ್ವತಃ ತಾನೇ ಬರೋದನ್ನು ಬಿಟ್ಟು ದೂತನನ್ನು ಕಳಿಸಿದ್ಯಾ ಅಂತ ಹೇಳಿ ಆ್ಯಕ್ಚುಲಾಗಿ ಯಶೋದಮ್ಮಯ್ಯ ಅವ್ರಿಗೆ ಮಾತಾಡೋದಕ್ಕೆ ಬಿಡೋದೇ ಇಲ್ಲ. ಯಾರಿಗೆ? ಉದ್ಧವನಿಗೆ. ತಾನೇ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಕೃಷ್ಣ ಚಿಕ್ಕವನಿರಬೇಕಾದ್ರೆ ಹಾಗೆ ಮಾಡ್ತಿದ್ದ. ಕೃಷ್ಣ ನೋಡು, ಒಂದು ಸಲ ರೊಟ್ಟಿಯನ್ನು ಕಾಗಿ ಎತ್ಕೊಂಡು ಹೋಗಿತ್ತು ಕೃಷ್ಣ,
ನಾನು ಯುದ್ಧವನ್ನು ಮಾಡಿ ಕಾಲಕ್ಕೆ ಆ ರೊಟ್ಟಿಯನ್ನು ಕಿತ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದ. ಅದು ಕೃಷ್ಣ. ಬರೀ ಕೃಷ್ಣ ಕೃಷ್ಣ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಬರೀ ಕೃಷ್ಣನನ್ನೇ ಹೇಳ್ತಿದ್ದಾರೆ. ಅವರ ಚಿಕ್ಕ ವಯಸ್ಸಿನ ಬಗ್ಗೆ ಹೇಳ್ತಿದ್ದಾರೆ, ಯಶೋದಮ್ಮಯ್ಯ ಹೇಳ್ತಿದ್ದಾರೆ, ಉದ್ಧವ ಕೂಡ ಇಲ್ಲಿ ಹೇಳ್ತಿದ್ದಾನೆ. ನಂದ ಮಹಾರಾಜರು ಬಂದು ಹೇಳ್ತಾರೆ, ಅವು 3 ದಿನ ಆಗಿದೆ, ಅವರಿಗೆ ಸ್ವಲ್ಪ ಸ್ನಾನ ಮಾಡಲಿ, ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡು ಅಂತ ಕೇಳ್ತಾರೆ. ಸೊ ಅದನ್ನು ನೋಡಿಬಿಟ್ಟು ಯಾರು ಉದ್ಧವ ಆಡೋದಕ್ಕೆ ಶುರು ಮಾಡ್ತಾರೆ. ನೀವೆಲ್ಲರೂ ಎಷ್ಟು ಶುದ್ಧ ಭಕ್ತರು ನೀವು, ಭಗವಂತನನ್ನು ಒಂದು ಕ್ಷಣ ಕೂಡ ಮರೆಯೋದಿಲ್ಲ, ಯಾವಾಗಲೂ ಭಗವಂತನ ವಿರಹದಲ್ಲಿ ಅವನ ಪ್ರೀತಿಯಲ್ಲಿ ಮುಳುಗೋಗ್ಬಿಟ್ಟಿದ್ದೀರ. ನಾವೇನು ಸ್ವಾಮಿ ಮುಳುಗಿರೋದು, ಬನ್ನಿ ತೋರಿಸ್ತೀನಿ ಅಂಥೇಳಿ ನಂದ ಮಹಾರಾಜರು ಕೊಟ್ಟಿಗೆಗೆ ಕರ್ಕೊಂಡು ಹೋಗ್ತಾರೆ. ಹಸು ಕರುಗಳಿರ್ತಕ್ಕಂಥ ಕೊಟ್ಟಿಗೆಗೆ ಕರ್ಕೊಂಡೋಗಿ, ನೋಡಿ ಈ ಹಸು, ಎಲ್ಲ ಹಸುಗಳ ಹೆಸರನ್ನು ಹೇಳ್ತಾರೆ. ಈ ಹಸು ಕೃಷ್ಣ ಹೋದಾಗಿಂದ ನೀರೇ ಕುಡ್ದಿಲ್ಲ, ಈ ಹಸು ಕೃಷ್ಣ ಹೋದಾಗಿಂದ ಹುಲ್ಲೇ ತಿಂದಿಲ್ಲ. ಹೀಗೆ ಹೇಳ್ತಾರೆ. ಇದೇನಿದು, ಇನ್ನು ಬನ್ನಿ ಅಂತೇಳಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ರಾಧಾರಾಣಿ ಇರ್ತಕ್ಕಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಗೋಪಿಯರ, ರಾಧಾರಾಣಿಯರ ಒಂದು ಸ್ಥಿತಿಯನ್ನು ನೋಡಿ ಉದ್ಧವ ತುಂಬ ನೋವನ್ನು ಅನುಭವಿಸ್ತಾನೆ. ಸೊ ಇಮ್ಮಿಡಿಯೇಟಾಗಿ ಹೇಳ್ತಾರೆ, ಯಾಕೆಂದರೆ ಆ ಸ್ಥಿತಿ ಅಂತೂ ತುಂಬ ಗಂಭೀರವಾದಂಥ ಸ್ಥಿತಿ. ಅಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರನ್ನು ಕೇಳ್ತಾರೆ, ಗಾಳಿಯ ಜೊತೆ ಮಾತಾಡ್ತಾರೆ, ಮರಗಳ ಜೊತೆ, ಹೂವುಗಳ ಜೊತೆ ಮಾತಾಡ್ತಾರೆ. ಕೃಷ್ಣನನ್ನು ನೋಡಿದ, ಕೃಷ್ಣನ ಸಹವಾಸವನ್ನು ಮಾಡಬೇಡ, ಫ್ರೆಂಡ್ಶಿಪ್ ಮಾಡಬೇಡ, ಅವನು ಬಿಟ್ಟು ಹೋಗ್ಬಿಡ್ತಾನೆ. ಸೊ ಅವರ ಮಾತುಗಳನ್ನು ಕೇಳಿ, ಅವರ ಸ್ಥಿತಿಯನ್ನು ನೋಡಿ ಉದ್ಧವ ತುಂಬ ಅವನ ಮನಸ್ಸು ಇದಾಗುತ್ತೆ, ತುಂಬ ಕರಗುತ್ತೆ. ಅವನು ಅಲ್ಲೇ ಶಪಥವನ್ನು ಮಾಡ್ತಾನೆ, ಇಲ್ಲ ನಾನು ದ್ವಾರಕ್ಕೆ ಹೋಗಿ ಕೃಷ್ಣನನ್ನು ಕರ್ಕೊಂಡು ಬಂದೇ ಬರ್ತೀನಿ ಅಂಥೇಳಿ ಉದ್ಧವ ಅಲ್ಲಿಂದ ಹೊರಡ್ತಾರೆ. ಹೀಗೆ ದಿನಗಳು ಕಳೆಯುತ್ತೆ. ಎಲ್ಲರೂ ಇಲ್ಲ, ನಾವು ದ್ವಾರಕಕ್ಕೆ ಹೋಗಿ ಕೃಷ್ಣನನ್ನು ಕರ್ಕೊಂಡು ಬರಲೇಬೇಕು ಅಂತೇಳಿ ಡಿಸೈಡ್ ಮಾಡ್ತಾರೆ. ಹೋಗೋ ಟೈಮ್ನಲ್ಲಿ ಗೊತ್ತಾಗುತ್ತೆ ಕೃಷ್ಣ ಅಲ್ಲಿಲ್ಲ, ಅವನು ಸಾಂದೀಪನಿ ಉಜ್ಜಯಿನಲ್ಲಿ ಇರ್ತಾರೆ. ಸಾಂದೀಪನಿಯ ಒಂದು ಆಶ್ರಮದಲ್ಲಿ ಈ ಒಂದು ಎಜುಕೇಷನ್ಗೆ ಹೋಗಿದ್ದಾರೆ ಅಂಥೇಳಿ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಮತ್ತೆ ಕೃಷ್ಣ ವಾಪಸ್ ಬರ್ತಾನೆ. ಸೊ ಆವಾಗ ಹೋಗೋಣ ಅಂತ ಅಂದ್ಕೊಳ್ತಾರೆ. ಸೊ ಆವಾಗ ಆ್ಯಕ್ಚುಲಾಗಿ ಉದ್ಧವ ಬರೋದು 2ನೇ ಸಲಿಗೆ. ಉದ್ಧವ ಬಂದು ಮೀಟ್ ಮಾಡಿಕೊಂಡು ಹೋಗ್ತಾರೆ. ಸೊ ಇನ್ನೊಂದು ಸಲ ಏನಾಗುತ್ತೆ, ಕುರುಕ್ಷೇತ್ರದಲ್ಲಿ ಗ್ರಹಣದ ದಿನ, ಗ್ರಹಣ ಆದಮೇಲೆ ಎಲ್ಲರೂ ಅಲ್ಲಿ ಸ್ನಾನಕ್ಕೆ ಹೋಗ್ತಾರೆ ಕುರುಕ್ಷೇತ್ರಕ್ಕೆ. ಏಕೆಂದರೆ ಅದು ತುಂಬ ಪುಣ್ಯ, ಅದೊಂದು ತೀರ್ಥ ಸ್ಥಳ. ಸೊ ಗ್ರಹಣದ ನಂತರ ತೀರ್ಥ ಸ್ಥಳದಲ್ಲಿ ಸ್ನಾನವನ್ನು ಮಾಡೋದ್ರಿಂದ ತುಂಬ ಲಾಭ ಪುಣ್ಯಗಳಿದ್ದಾವೆ. ಸೊ ಹಾಗಾಗಿ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಸೊ ಆ ಸಮಯದಲ್ಲಿ ವೃಂದಾವನ ವಾಸಿಗಳು ಕೂಡ ಅಲ್ಲಿ ಹೋಗಿರ್ತಾರೆ. ಆಗ ಎಲ್ಲರೂ ಕೃಷ್ಣನನ್ನು ನೋಡ್ತಾರೆ. ಅಲ್ಲಿ ಕೃಷ್ಣನನ್ನು ನೋಡಿದಾಗ ಆತನನ್ನು ಕರೀತಾರೆ, ವಾ ಕೃಷ್ಣ, ತುಂಬ ರಾಜಕುಮಾರನ ಥರ ಆಗಿರ್ತೀಯ, ನಿನ್ನ 3 ಮುಕ್ಕುಟ ಎಲ್ಲೋಯ್ತು, ಬಾಸುರಿ ಎಲ್ಲೋಯ್ತು, ರಾಜಕುಮಾರ ಆಗಿಬಿಟ್ಟಿದ್ಯಾ ನೀನು, ಇವಾಗ ನಮ್ಮನ್ನು ಮರ್ತೋಗ್ಬಿಟ್ಟಿದ್ಯಾ, ನಡಿ, ನಮಗೆ ಈ ಕೃಷ್ಣ ಬೇಡ, ನಮಗೆ ವೃಂದಾವನದಲ್ಲಿರ್ತಕ್ಕಂಥ ಕೃಷ್ಣ ಬೇಕು. ಯಾರು ಬಾಸುರಿಯನ್ನು ಬಾರಿಸ್ತಾರೋ, 3 ಮುಕುಟವನ್ನು ಧರಿಸಿರ್ತಾರೋ ಆ ಕೃಷ್ಣ ಬೇಕು. ನಡಿ, ನಾವು ವಾಪಸ್ ವೃಂದಾವನಕ್ಕೆ, ಅಲ್ಲಿ ಹೋಗಿ ರಾಸಲೀಲೆ ಮಾಡೋಣ, ಮತ್ತು ಬೆಣ್ಣೆ ತಿನ್ನೋಣ, ನಡಿ ಕೃಷ್ಣ ಅಂತ ಹೇಳ್ತಾರೆ. ಇಲ್ಲ ಹೇಳ್ತಾರೆ ಭಗವಂತ, ಇಲ್ಲ ನನಗಿನ್ನೂ ಕೆಲಸ ಇದೆ, ಇನ್ನು ನನ್ನ ಜವಾಬ್ದಾರಿಗಳಿದ್ದಾವೆ, ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ. ಗೋಪಿಯರು ಬಿಡೋದಿಲ್ಲ, ಕೃಷ್ಣ ರಥದ ಮೇಲೆ ಕೂತ್ಕೊಳ್ತಾರೆ. ಸೊ ಆವಾಗ ಗೋಪಿಯರು ಏನು ಮಾಡ್ತಾರೆ, ತಮ್ಮ ಏನು ಹೇಳ್ತಾರೆ, ದಾವಣಿಯನ್ನು ಬಿಚ್ಚು ಅದನ್ನು ಅಲ್ಲಿಗೆ ಕಟ್ತಾರೆ, ರಥಕ್ಕೆ ಕಟ್ಟಿ ಎಳೆಯೋದಕ್ಕೆ ಶುರು ಮಾಡ್ತಾರೆ. ಸೊ ಇದು ಕುರುಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಆದಂತಹ ರಥಯಾತ್ರೆ. ಭಗವಂತನಿಗೆ ಅವರ ಸೀರೆಗಳನ್ನು, ದಾವಣಿಗಳನ್ನು ಕಟ್ಟಿ ಎಳೆಯೋದಕ್ಕೆ ಶುರು ಮಾಡ್ತಾರೆ. ವೃಂದಾವನಕ್ಕೆ ಹೋಗೋಣ ಅಂತ. ಸೊ ಇದು ಮೊದಲನೇ ರಥಯಾತ್ರೆ. ಮತ್ತು ಇನ್ನೊಂದು ವರ್ಷನ್ ಬರುತ್ತೆ, ಗೌರ ಗೋವಿಂದ ಸ್ವಾಮಿ ಮಹಾರಾಜರು ಹೇಳ್ತಾರೆ, ಒಂದು ಸಲ ಕೃಷ್ಣ ವೃಂದಾವನ ವಾಸಿಗಳನ್ನು ನೆನೆಸ್ಕೊಂಡು ಹತ್ತು ಅವರು ಹಾಸಿಗೆಯಿಂದ ಕೆಳಕ್ಕೆ ಬೀಳ್ತಾರೆ, ಮೂರ್ಛೆ ಹೋಗ್ತಾರೆ. ಸೊ ಅಲ್ಲಿಗೆ ಬರ್ತಾರೆ ಬಲರಾಮ, ಸುಭದ್ರ ಎಲ್ಲ ಬಂದು ಎಚ್ಚರ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಏನೇ ಮಾಡಿದ್ರೂ ಆಗೋದೇ ಇಲ್ಲ. ಅವರು ಮೂರ್ಛೆ ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ ಅವ್ರು ಯಾವಾಗ ವೃಂದಾವನನ ನೆನೆಸ್ಕೊಳ್ತಾರೋ ಆವಾಗ ಅವರು ಮೂರ್ಛೆ ಹೋಗ್ತಾರೆ ಕೃಷ್ಣ.
ಸೊ ಯಾರು ಅಲ್ಲಿಗೆ ನಾರದ ಮುನಿಗಳು ಬರ್ತಾರೆ. ನನಗೆ ಕೃಷ್ಣನನ್ನು ಎಬ್ಸ್ತಕ್ಕಂಥದ್ದು 2 ಸೆಕೆಂಡ್ ಕೆಲಸ. ಯಾಕೆಂದರೆ ನಾನು ನನ್ನ ವೀಣೆಯಿಂದ ವೃಂದಾವನವನ್ನು ಹೊಗಳುತ್ತೀನಿ, ರಾಧಾರಾಣಿಯನ್ನು ಹೊಗಳುತ್ತೀನಿ. ಸೊ ಏನು ಮಾಡ್ತೇನೆ, ಕೃಷ್ಣ ಎದ್ದು ಬಿಡ್ತಾರೆ. ಬಟ್ ಒಂದು ಪ್ರಾಬ್ಲಮ್ ಇದೆ. ಏನದು, ಕೃಷ್ಣ ಎದ್ದ ತಕ್ಷಣ ವೃಂದಾವನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಸೊ ಏನು ಮಾಡೋದು? ಓಕೆ, ರಥವನ್ನು ತಯಾರು ಮಾಡ್ತೀನಿ, ವೃಂದಾವನಕ್ಕೆ ಹೋಗಿ ಕಳ್ಸೋಣ ಕೃಷ್ಣನ. ಬಟ್ ಕೃಷ್ಣನನ್ನು ರಥದ ತಯಾರು ಮಾಡಿ ವೃಂದಾವನಕ್ಕೆ ಹೋದರೆ ಅಲ್ಲಿ ವೃಂದಾವನದ ಪರಿಸ್ಥಿತಿ ನೋಡಿ ಕೃಷ್ಣ ಇನ್ನೂ ಬೇಜಾರು ಮಾಡ್ಕೊಳ್ತಾರೆ. ಯಾಕೆಂದರೆ ಇವಾಗ ವೃಂದಾವನ ಸ್ಮಶಾನದ ರೀತಿ ಆಗಿದೆ, ಎಲ್ಲರೂ ಅಳ್ತಾ ಇದ್ದಾರೆ. ಅವರ ಅಳು ಹೇಗಾಗಿದೆ ಅಂದರೆ, ಯಮುನಾ ಇವಾಗ ನದಿ ಏನಾಗಿದೆ, ಸಮುದ್ರ ಆಗಿದೆ. ಅದು ಒಂದು ರೀತಿಯಲ್ಲಿ ಸ್ಮಶಾನವಾಗಿದೆ. ಅದನ್ನು ನೋಡಿ ಕೃಷ್ಣ ಇನ್ನೂ ಏನು ಮಾಡ್ತಾರೆ, ದುಃಖಿತನಾಗ್ತಾರೆ, ಮತ್ತೆ ಮೂರ್ಛೆ ಹೋಗ್ತಾರೆ. ಅಲ್ಲಿ ಯಾರೂ ಸರಿಯಾಗಿ ನೀರು ಕುಡಿಯಲ್ಲ, ಸರಿಯಾಗಿ ಊಟ ಮಾಡಲ್ಲ, ಆಗಿಂದ ಎಲ್ಲರೂ ತುಂಬ ಸಣ್ಣ ಆಗಿದ್ದಾರೆ. ಸೊ ಹಾಗಾಗಿ ಏನು ಮಾಡೋಣ ಮತ್ತೆ, ಮೊದಲು ಯಾರಾದರೂ ಹೋಗೋಣ ವೃಂದಾವನಕ್ಕೆ, ವೃಂದಾವನಕ್ಕೆ ಹೋಗಿ ಅವರಿಗೆ ಸಾಂತ್ವನವನ್ನು ಹೇಳೋಣ, ಯಾರೂ ಅಳಬೇಡಿ, ಕೃಷ್ಣ ಬರ್ತಾ ಇದ್ದಾನೆ ಅಂತ. ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡೋಣ, ಆಮೇಲೆ ಕೃಷ್ಣ ಬರಲಿ. ಸೊ ಯಾರು ಹೋಗ್ತಾರೆ? ಉದ್ಧವ ಹೇಳ್ತಾರೆ, ನೋ ನಾನು ಹೋಗಲ್ಲ. ಯಾಕೆಂದ್ರೆ ನಾನು ಒಂದು ಸಲ ಆಲ್ರೆಡಿ ಹೋಗಿದ್ದೀನಿ, ಅವರಿಗೆ ಪ್ರಾಮಿಸ್ ಮಾಡಿದ್ದೆ ನಾನು ಕೃಷ್ಣನ ಕರ್ಕೊಂಡು ಬಂದೇ ಬರ್ತೀನಿ ಅಂತ. ಸೊ ಇವಾಗ ನಾನೇನಾದರೂ ಹೋದರೆ ಕೃಷ್ಣ ಎಲ್ಲಿ ಅಂತ ಕೇಳ್ತಾರೆ. ಅದನ್ನೇ ನಾನು ಉಳಿಸ್ಕೊಳಕ್ಕಾಗಿಲ್ಲ, ನಾನು ಇವಾಗ ಹೋಗೋದಿಲ್ಲ ಅಂತ ಹೇಳ್ತಾರೆ. ಸೊ ಓಕೆ, ಸುಭದ್ರಮಯ್ಯ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಅರೇ ನೀನು ನನ್ನ ತಂಗಿ, ನಿನ್ನನ್ನು ಒಬ್ಬರನ್ನೇ ಕಳಿಸೋದು, ನಾನು ಬರ್ತೀನಿ ಅಂತೇಳಿ ರಥವನ್ನು ತಯಾರು ಮಾಡ್ತಾರೆ. 2 ರಥವನ್ನು ತಯಾರು ಮಾಡ್ತಾರೆ. ಮೊದಲು ಬಲರಾಮ ಹೋಗ್ತಾರೆ, ಆಮೇಲೆ ಸುಭದ್ರಮಯ್ಯ ಹೋಗ್ತಾರೆ. ಅದಕ್ಕೆ ನೋಡಿ, ರಥಯಾತ್ರೆಯಲ್ಲಿ ಫಸ್ಟು ಮುಂದೆ ಹೋಗೋದು ಬಲರಾಮನ ರಥ, ಆಮೇಲೆ ಸುಭದ್ರ ಮಾತೆಯ ರಥ, ಆಮೇಲೆ ಕೃಷ್ಣ ಹೋಗ್ತಾರೆ. ಸೊ ಇಲ್ಲಿ ಕೃಷ್ಣ ನಾರದ ಮುನಿ ವರ್ಣನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ, ರಾಧಾರಾಣಿಯ ವರ್ಣನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ವೀಣೆಯನ್ನು ಮಿಟ್ಕೊಂಡು ಅವರು ಹಾಡನ್ನು ಶುರು ಮಾಡ್ತಾರೆ. ಸೊ ಕೃಷ್ಣ ಇಮ್ಮಿಡಿಯೇಟಾಗಿ ಹೇಳ್ತಾರೆ, ನಾನು ವೃಂದಾವನಕ್ಕೆ ಹೋಗಬೇಕು, ಇಮ್ಮಿಡಿಯೇಟಾಗಿ ಹೋಗಬೇಕು ಅಂತ. ಸೊ ರಥ ತಯಾರಿದೆ, ದಯವಿಟ್ಟು ನಡೀರಿ, ಹೋಗೋಣ ಅಂತ ಹೇಳ್ತಾರೆ. ಬಟ್ ಕೃಷ್ಣನಿಗೆ ಇವನ್ ಎದ್ದೇಳೋಕ್ಕೂ ಆಗ್ತಾಯಿಲ್ಲ. ಅವರು ಅಲ್ಲಲ್ಲೇ ಕುಸ್ತು ಬೀಳ್ತಾ ಇದ್ದಾರೆ, ರಥದವರೆಗೂ ಹೋಗೋದಕ್ಕೂ ಆಗ್ತಾಯಿಲ್ಲ. ಹೇಗೋ ಮಾಡಿ ಅವರು ರಥದವರೆಗೂ ಕೃಷ್ಣನನ್ನು ಕರ್ಕೊಂಡು ಹೋಗ್ತಾರೆ. ರಥದ ಮೇಲೆ ಕೂರಿಸ್ತಾರೆ ಕೃಷ್ಣನನ್ನು. ಸೊ ಇದು ಮೊದಲಿಗೆ ಆಗಿರ್ತಕ್ಕಂಥ ರಥಯಾತ್ರೆ ಹೇಳಿ ಗೌರಗೋವಿಂದ ಸ್ವಾಮಿ ಮಹಾರಾಜ ಹೋಗ್ತಾರೆ, ಹೇಳ್ತಾರೆ. ದ್ವಾರಕದಿಂದ ವೃಂದಾವನಕ್ಕೆ ಹೋಗ್ತಕ್ಕಂಥ ರಥ ಇದು. ಮೊದಲು ಬಲರಾಮ ಹೋಗ್ತಾರೆ, ನಂತರ ಹಿಂದೆ ಸುಭದ್ರಮಯ್ಯ, ಆಮೇಲೆ ಮೂರನೇದಾಗಿ ಹೋಗ್ತಾರೆ ಸ್ವಲ್ಪ ಲೇಟಾಗಿ, ಅದು ಕೃಷ್ಣ ಜಗನ್ನಾಥನ ರಥ. ಸೊ ಇದು ಒಂದು ರಥಯಾತ್ರೆ. ಓಕೆ, ಹಾಗಿದ್ರೆ ನಮ್ಮ ಇಸ್ಕಾನ್ನಲ್ಲಿ ರಥಯಾತ್ರೆ ಹೇಗೆ ಶುರುವಾಯಿತು? ಆ್ಯಕ್ಚುಲಾಗಿ ಮೊದಲು ಬರೀ ಜಗನ್ನಾಥ್ಪುರಿನಲ್ಲಿ ಮಾತ್ರ ರಥಯಾತ್ರೆ ಆಗ್ತಾಯಿತ್ತು. ಸೊ ಇದೇ ಕಾರಣ ಗೌರಗೋವಿಂದ ಸ್ವಾಮಿ ಮಹಾರಾಜ್ ಹೇಳ್ತಾರೆ. ಸೊ ಏನು ಪಾಸ್ ಟೈಮ್ ಆಯಿತು, ಅದಾದಮೇಲೆ ರಥಯಾತ್ರವನ್ನು ಟೆಂಪಲ್ ಒಂದು ರೀತಿಯಲ್ಲಿ ದ್ವಾರಕ ಜಗನ್ನಾಥ ಟೆಂಪಲ್ಲು, ಗುಂಡಿಚ ದೇವಸ್ಥಾನ ಇದೆ, ಅದು ವೃಂದಾವನ ಅಂತ ಅಂದ್ಕೊಂಡು ಜಗನ್ನಾಥನ ದೇವಸ್ಥಾನದಿಂದ ಗುಂಡಿಚ ದೇವಸ್ಥಾನದವರೆಗೆ ಕರ್ಕೊಂಡು ಬರ್ತಾರೆ ರಥವನ್ನು ಹೇಳ್ಕೊಂಡು. ಇದು ರಥಯಾತ್ರವನ್ನು ಈ ರೀತಿ ರಥಯಾತ್ರವನ್ನು ಬರೀ ಜಗನ್ನಾಥ್ಪುರಿನಲ್ಲಿ ಮಾಡ್ತಾಯಿದ್ರು. ಇವತ್ತಿನ ದಿನದಲ್ಲಿ ಜಗತ್ತಿನಾದ್ಯಂತ ಮೂಲೆ ಕೋಣೆ ಹಳ್ಳಿಗಳಲ್ಲೂ ರಥಯಾತ್ರವನ್ನು ಮಾಡ್ತಾರೆ. ಸೊ ಇದಕ್ಕೆ ಹೇಗಾಯಿತು? ಮೊದಲಿಗೆ ಇದಕ್ಕೆ ಕಾರಣ ಏನು? ಶ್ರೀಲ ಪ್ರಭುಪಾದರು ಅವರ ಒಂದು ಕೃಪೆಯಿಂದ ಎಲ್ಲ ಕಡೆ ಜಗನ್ನಾಥನ ಒಂದು ರಥಯಾತ್ರೆ ಆಗ್ತಾಯಿದೆ. ಸೊ ಹೇಗೆ ಈ ರಥಯಾತ್ರೆ ಇಸ್ಕಾನ್ನಲ್ಲಿ ಶುರುವಾಯಿತು ಮೊದಲ ಬಾರಿಗೆ? ಸೊ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇರುವಾಗ ಅಲ್ಲಿ ಮಾಲತಿ ಮಾತಾಜಿ ಅಂತ ಒಬ್ಬರು ಮಾತಾಜಿ ಇರ್ತಾರೆ. ಸೊ ಅವರು ಈ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಒಂದು ಸ್ಟೋರ್ ಇರುತ್ತೆ. ಆ ಸ್ಟೋರ್ನಲ್ಲಿ ಇಂಡಿಯನ್ ಎಲ್ಲ ರೀತಿಯ ಬೇರೆ ಬೇರೆ ದೇಶ, ಇವಾಗ ನಾವು ಒಂದು ಪ್ರಾಡಕ್ಟ್ನ ನೋಡಿದಾಗ ಅಲ್ಲಿ ಮೇಡ್ ಇನ್ ಚೈನಾ, ಮೇಡ್ ಇನ್ ಜಪಾನ್, ಮೇಡ್ ಇನ್ ಅಮೇರಿಕಾ, ಸೊ ಈ ರೀತಿ ಪ್ರಾಡಕ್ಟ್ಸ್ಗಳಿರುತ್ತೆ. ಎಲ್ಲ ರೀತಿಯ ಪ್ರಾಡಕ್ಟ್ಸ್ಗಳು ಅಲ್ಲಿ ಇರುತ್ತೆ, ಎಲ್ಲ ರೀತಿಯ ವಸ್ತುಗಳು ಇರ್ತವೆ, ಎಲ್ಲ ರೀತಿಯ ಡಾಲ್ಸ್ ಅಲ್ಲಿರುತ್ತೆ ಎಸ್ಪೆಷಲಿ. ಸೊ ಅಲ್ಲಿಗೆ ಮಾಲತಿ ಮಾತಾಜಿ ಹೋದಾಗ ಎಲ್ಲವನ್ನು ಚೆಕ್ ಮಾಡ್ತಿರ್ತಾರೆ. ಆಮೇಲೆ ಅಲ್ಲಿ ಒಂದು ಜಗನ್ನಾಥನ ವಿಗ್ರಹವನ್ನು ನೋಡ್ತಾರೆ, ತುಂಬ ಸಣ್ಣದು, ಒಂದು 3 ಇಂಚ್ ಇರುತ್ತೆ. ಅಲ್ಲಿ ಹಿಂದೆ ನೋಡ್ತಾರೆ ಮೇಡ್ ಇನ್ ಇಂಡಿಯಾ ಅಂತ ಇರುತ್ತೆ.
ಅದನ್ನು ನೋಡಿ ಮಾಲತಿ ಮಾತಾಜಿ ಖುಷಿ ಆಗ್ತಾರೆ. ನಮ್ಮ ಗುರು ಪ್ರಭುಪಾದರು ಕೂಡ ಇಂಡಿಯಾದವರು. ಸೊ ಇದನ್ನು ನೋಡಿದ್ರೆ ಪ್ರಭುಪಾದರು ತುಂಬ ಖುಷಿ ಆಗ್ಬೋದು ಅಂಥೇಳಿ ಆ ಜಗನ್ನಾಥನ ಆ ವಿಗ್ರಹ ಏನಿದೆ ಅದನ್ನು ತಗೊಂಡು ಬರ್ತಾರೆ. ತೊಗೊಂಡು ಬಂದು ಅವರ ಒಂದು ಟೇಬಲ್ ಮೇಲೆ ಇಟ್ಟು ಅವರು ಕುಕ್ಕಿಂಗಲ್ಲಿ ಬ್ಯುಸಿ ಆಗ್ತಾರೆ. ಪ್ರಭುಪಾದ್ ಬಂದಾಗ ಶ್ಯಾಮ್ ಸುಂದರ್ ಪ್ರಭು ಅದನ್ನು ತೋರಿಸ್ತಾರೆ. ಮಾಲತಿ ಮಾತಾಜಿ ಹೀಗೆ ಒಂದು ಶೋ ತೊಗೊಂಡು ಬಂದಿದ್ದಾರೆ, ಈ ಡಾಲ್ ತೊಗೊಂಡು ಬಂದಿದ್ದಾರೆ, ನಿಮ್ಗೆ ಇಷ್ಟ ಆಯಿತಾ ಅಂತ ಕೇಳ್ತಾರೆ. ಅದನ್ನು ನೋಡಿ ತಕ್ಷಣ ಏನು ಮಾಡ್ತಾರೆ, ಪ್ರಭುಪಾದ್ ದಂಡವತ್ ಆಗ್ತಾರೆ. ಇದು ಡಾಲಲ್ಲ, ಜಗತ್ತಿಗೆ ನಾಥ ಜಗನ್ನಾಥ, ಇದು ಜಗನ್ನಾಥ. ಇಮ್ಮಿಡಿಯೇಟಾಗಿ ಮಾಲತಿ ಮಾತಾಜಿನ ಕರೀರಿ ಅಂತ ಹೇಳ್ತಾರೆ. ಸೊ ಮಾಲತಿ ಮಾತಾಜಿನ ಕರೀತಾರೆ, ಕೇಳ್ತಾರೆ ಎಲ್ಲಿಂದ ತೊಗೊಂಡು ಬಂದಿ ಅಂತ ವಿಚಾರಿಸ್ತಾರೆ. ಇದ್ರ ಜೊತೆಗೆ ಇದೇ ಥರದ್ದು ಬೇರೆ ಡಾಲ್ಸ್ ಬೇರೆ ಇದೇ ರೀತಿಯಲ್ಲಿ ಮೂರ್ತಿ ಇತ್ತಾ ಅಂದರೆ ಒಂದು ಹಳದಿ ಕಲ್ಲರು, ಇನ್ನೊಂದು ಬಿಳಿ ಕಲ್ಲರಿಂದು ಇತ್ತಾ ಅಂತ ಕೇಳ್ತಾರೆ. ಹೌದು ಹೌದು ಅಂತ ಹೇಳ್ತಾರೆ. ಸೊ ಹೋಗಿ ದಯವಿಟ್ಟು ಇವಾಗಲೇ ಇಮ್ಮಿಡಿಯೇಟಾಗಿ ಹೋಗಿ ಅವೆರಡನ್ನು ಖರೀದಿ ಮಾಡಿಕೊಂಡು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಆಮೇಲೆ ಮಾಲತಿ ಮಾತಾಜಿ ಇಮ್ಮಿಡಿಯೇಟಾಗಿ ಅದೇ ಸ್ಟೋರಿಗೆ ಹೋಗಿ ಅವರ ಬಲರಾಮ್ ಮತ್ತು ಸುಭದ್ರಮಯ್ಯ ಅವರ ಒಂದು ಮೂರ್ತಿಯನ್ನು ತೊಗೊಂಡು ಬರ್ತಾರೆ, ವಿಗ್ರಹವನ್ನು ತೊಗೊಂಡು ಬಂದು ಪ್ರಭುಪಾದರಿಗೆ ಕೊಡ್ತಾರೆ. ಸೊ ಪ್ರಭುಪಾದರು ಆವಾಗ ಈ ಒಂದು ಸ್ಟೋರಿಯನ್ನು ಹೇಳ್ತಾರೆ. ಯಾವ ಸ್ಟೋರಿ? ಇಂದ್ರದ್ಯುಮ್ನ ಸ್ಟೋರಿ. ಹೇಗೆ ಜಗನ್ನಾಥ್, ಬಲರಾಮ್, ಸುಭದ್ರಮಯ್ಯ ಈ ಜಗತ್ತಿಗೆ ಬಂದರು, ಇಂದ್ರದ್ಯುಮ್ನ ಸ್ಟೋರಿ. ಮೇ ಬಿ ಮುಂದಿನ ಸಂಚಿಕೆಯಲ್ಲಿ ಇದನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇಂದ್ರದ್ಯುಮ್ನ ಏನು ಸ್ಟೋರಿ ಬರುತ್ತೋ ಮತ್ತು ಏನು ಮಾಡ್ತಾರೆ, ಓಕೆ ಇದನ್ನು ಇನ್ಸ್ಟಾಲೇಷನ್ ಮಾಡಬೇಕು. ಅಲ್ಲಿ ವ್ಯವಸ್ಥೆ ಇಲ್ಲ ಇಲ್ಲಿಯ ರೀತಿಯಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಆ್ಯಕ್ಚುಲಾಗಿ ಇದು ಇಸ್ಕಾನ್ನಲ್ಲಿ ಮೊದಲ ಬಾರಿಗೆ ಬಂದಿರತಕ್ಕಂಥ ವಿಗ್ರಹ, ಎಸ್ಪೆಷಲಿ ಫಾರಿನ್ ಕಂಟ್ರಿಗಳಲ್ಲಿ. ಯಾಕೆಂದರೆ ಅದಕ್ಕಿಂತ ಮುಂಚೆ ಅಲ್ಲಿ ಎಲ್ಲೂ ವಿಗ್ರಹಗಳು ಇರಲಿಲ್ಲ. ಎಲ್ಲ ಕಡೆ ಪಿಕ್ಚರ್ಸ್ ಮಾತ್ರ ಇಟ್ಕೊಂಡು ಸಂಕೀರ್ತನ ಮತ್ತು ಲೆಕ್ಚರ್ಸ್, ಭಾಗವತಂ ನಾವು ಓದೋದು ಇದಷ್ಟೇ ಇದ್ದಿದ್ದು. ಇದು ಮೊದಲ ಬಾರಿಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲೇ ವಿಗ್ರಹ ಆರಾಧನೆ ಶುರುವಾಗಿದ್ದು. ಇನ್ಸ್ಟಾಲೇಷನ್ಗೆ ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇರೋದಿಲ್ಲ. ಅಲ್ಲಿ ಇನ್ಸ್ಟಾಲೇಷನ್ ಹೇಗೆ ಮಾಡ್ತಾರೆ ಅಂದರೆ ಮೊಂಬತ್ತಿ ತೊಗೊಂಡು ಬಂದು ಮೊಂಬತ್ತಿನಲ್ಲಿ ಸರ್ಕಲ್ ಮಾಡ್ತಾರೆ. ಸುತ್ತಾಕಿ ಭಗವಂತನಿಗೆ ಇದನ್ನು ಮಾಡ್ತಾರೆ. ಯಾಕೆಂದರೆ ಆರತಿಯ ವ್ಯವಸ್ಥೆ ಅಲ್ಲಿ ಇಲ್ಲ. ಇನ್ಸ್ಟಾಲೇಷನ್ ಮಾಡ್ತಾರೆ. ಸೊ ಮರುದಿನ ಏನಾಗಿರುತ್ತೆ, ಮಾಲತಿ ಮಾತಾಜಿ ಜಗನ್ನಾಥನನ್ನು ಕರ್ಕೊಂಡು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಡಿವೋಟೀಸರು ಜಗನ್ನಾಥನ ಕರ್ಕೊಂಡು ಗೋಲ್ಡನ್ ಪಾರ್ಕಿಗೆ ಹೋಗಿ ಜಗನ್ನಾಥನೆಲ್ಲ ಕೂರಿಸಿ ಇವರು ಏನು ಮಾಡ್ತಿರ್ತಾರೆ, ಇದಕ್ಕಿಂತ ಮುಂಚೆ ಎಲ್ಲ ವಿಗ್ರಹಗಳು ಚಿಕ್ಕದಾಗಿ 3 ಇಂಚ್ ಇರುತ್ತೆ. ಶ್ಯಾಮಸುಂದರ್ ಪ್ರಭು ಒಬ್ಬರು ಶಿಲ್ಪಿಗಳಾಗಿರ್ತಾರೆ. ಸೊ ಅವರನ್ನು ರಿಕ್ವೆಸ್ಟ್ ಮಾಡ್ತಾರೆ, ಅವರನ್ನು ಕೇಳ್ತಾರೆ, ನೀವು ಇದನ್ನು 3 ಅಡಿಯಾಗಿ ಮಾಡ್ತೀರಾ ಅಂತ. ಸೊ ಶ್ಯಾಮಸುಂದರ್ ಪ್ರಭು ಅದನ್ನು ಅದೇ ರೀತಿಯ ವಿಗ್ರಹಗಳನ್ನು 3 ಅಡಿ ಅಂದರೆ ದೊಡ್ಡ ವಿಗ್ರಹಗಳಾಗಿ ಕೆತ್ತನೆ ಮಾಡ್ತಾರೆ. ಅದಾದಮೇಲೆ ಅದನ್ನು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಇನ್ಸ್ಟಾಲೇಷನ್ ಮಾಡ್ತಾರೆ. ಈ ಥರ ಮೊಂಬತ್ತಿಯನ್ನು ಇಟ್ಟು ಇನ್ಸ್ಟಾಲೇಷನ್ ಎಲ್ಲ ಮಾಡ್ತಾರೆ. ಅದರ ನೆಕ್ಸ್ಟ್ ಡೇ ಜಗನ್ನಾಥ್ಜಿ ಇಲ್ಲ ಪ್ರಭುಪಾದ ನೋಡಿದಾಗ. ಜಗನ್ನಾಥ್ಜಿ ಎಲ್ಲೋದ್ರು ಅಂತ ನೋಡಿದ್ರೆ ಎಲ್ಲ ಭಕ್ತರು ಕರ್ಕೊಂಡೋಗಿ ಗೋಲ್ಡನ್ ಪಾರ್ಕ್ನಲ್ಲಿ ಇಟ್ಟು ಅಲ್ಲಿ ಸಂಕೀರ್ತನೆ ಮಾಡ್ತಿದ್ದಾರೆ. ಸೊ ಪ್ರಭುಪಾದ ಹೋಗ್ತಾರೆ ಅಲ್ಲಿಗೆ. ಅರೇ ಭಗವಂತ ಹಂಗೆಲ್ಲ ಕರ್ಕೊಂಡು ಹೋಗಬಾರ್ದು, ನೀವ್ಯಾಕೆ ಕರ್ಕೊಂಡು ಬಂದ್ರಿ? ಇಲ್ಲ, ಭಗವಂತನಿಗೂ ಆಸೆ ಇರುತ್ತಲ್ಲ ಆಚೆ ಎಲ್ಲ ಹೋಗಬೇಕು ನೋಡಬೇಕು ಅಂತ, ಅದಕ್ಕೆ ಕರ್ಕೊಂಡು ಬಂದ್ವಿ ಅಂತ ಹೇಳ್ತಾರೆ. ಸೊ ಪ್ರಭುಪಾದ ಯೋಚನೆ ಮಾಡ್ತಾರೆ, ನಾನು ಭಗವಂತನನ್ನು ಕರೀಲಿಲ್ಲ, ಆದರೂ ಭಗವಂತ ತಾನೇ ಇಲ್ಲಿಗೆ ಬಂದರು. ಇವಾಗ ಮೇ ಬಿ ಇದು ಒಂದು ಇದಿರ್ಬೋದು, ಭಗವಂತ ಮೇ ಬಿ ಆಚೆ ಎಲ್ಲ ರಥಯಾತ್ರೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಿರ್ಬೋದೇನೋ, ಭಗವಂತನಿಗೆ ರಥಯಾತ್ರೆ ಬೇಕೇನೋ ಅಂಥೇಳಿ ಎಲ್ಲರನ್ನು ಕರೆದು ಒಂದು ಮೀಟಿಂಗ್ ಮಾಡ್ತಾರೆ. ನೋಡಪ್ಪ, ಭಗವಂತನ ಈ ರೀತಿ ಹೀಗೆಲ್ಲ ಆಚೆ ಕರ್ಕೊಂಡು ಹೋಗಿಲ್ಲ, ಅದಕ್ಕೊಂದು ವ್ಯವಸ್ಥೆ ಇದೆ, ರಥಯಾತ್ರೆಯನ್ನು ಮಾಡಬೇಕಾಗತ್ತೆ, ರಥ ಹೇಗಿರುತ್ತೆ ಅದನ್ನೆಲ್ಲ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ರಥಯಾತ್ರೆಯನ್ನು ಮೊದಲ ಬಾರಿಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 9ನೇ ತಾರೀಕು ಜುಲೈ ತಿಂಗಳಲ್ಲಿ 1967ರಲ್ಲಿ ಮೊದಲ ರಥಯಾತ್ರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಆಗುತ್ತೆ. ಅಲ್ಲಂತೂ ಈ ಕಟ್ಟಿಗೆ ಎಲ್ಲ ಸಿಗೋದಿಲ್ಲ ಪ್ರಾಪರ್ ರಥನ ಮಾಡೋದಕ್ಕೆ. ಅಲ್ಲಿ ಏನು ಮಾಡ್ತಾರೆ, ಒಂದು ವ್ಯಾನ್ ತೊಗೊಂಡು ಬಂದು ಅಲ್ಲಿ ಹಿಂದೆ ಇಟ್ಟು, ಒಂದು ಜೀಪ್ನಲ್ಲಿ ಹಿಂದೆ ಇಟ್ಟು ಅಲ್ಲಿ ಅದಕ್ಕೊಂದು ರಥದ ವ್ಯವಸ್ಥೆಯನ್ನು ಮಾಡಿ, ರಥದ ರೀತಿಯಲ್ಲಿ ಮಾಡಿ ಅಲ್ಲಿ ಎಳಿತಾರೆ. ಎಲ್ಲರೂ ಒಂದು ಹಗ್ಗ ಹಾಕಿ ಎಳಿತಾರೆ. ಇದು ರಥಯಾತ್ರೆ ಮೊದಲ ಬಾರಿಗೆ ಆಗಿತ್ತು.
ರಥಯಾತ್ರೆ ಅಂತ ಅಂದಮೇಲೆ ನಾವು ಒಬ್ಬ ಶುದ್ಧ ಭಕ್ತರನ್ನು ನಾವು ಮರೆಯುವಾಗಿಲ್ಲ. ಅದು ಯಾರು? ಜಯಾನಂದ ಪ್ರಭು. ರಥಯಾತ್ರೆಗೂ ಜಯಾನಂದ ಪ್ರಭುಗೂ ತುಂಬ ತುಂಬ ಸಂಬಂಧ ಇದೆ. ಎಲ್ಲೇ ರಥಯಾತ್ರೆ ಆದ್ರೂ ಜಯಾನಂದ ಪ್ರಭು ರಥಗಳನ್ನು ಮಾಡೋದ್ರಿಂದ ಹಿಡಿದು ಎಲ್ಲ ಕೆಲಸಗಳನ್ನ ಖುದ್ದಾಗಿ ಮಾಡ್ತಾಯಿದ್ರು. ರಥವನ್ನು ಮಾಡೋದ್ರಿಂದ ಹಿಡಿದು ಅದನ್ನು ಎಲ್ಲ ರೀತಿಯ ವ್ಯವಸ್ಥೆ, ಪ್ರಸಾದ ವಿತರಣೆ ಇರ್ಬೋದು, ಡೊನೇಷನ್ ಕಲೆಕ್ಷನ್ ಇರ್ಬೋದು, ಎಲ್ಲ ಸೇವೆಗಳನ್ನು ಜಯಾನಂದ ಪ್ರಭು ಮಾಡ್ತಾಯಿದ್ರು. ಜಯಾನಂದ ಪ್ರಭು ತುಂಬ ಶುದ್ಧ ಭಕ್ತರು. ಯಾವತ್ತೂ ಅವರು ಲೆಕ್ಚರ್ ಕೊಡೋದಕ್ಕೆ ಆಸನದ ಮೇಲೆ ಕೂತ್ಕೊಳ್ಳಿಲ್ಲ, ಟೆಂಪಲ್ ಪ್ರೆಸಿಡೆಂಟ್ ಆಗಲಿಲ್ಲ. ತುಂಬ ಸಣ್ಣ ಪುಟ್ಟ ಸೇವೆಗಳನ್ನು ತುಂಬ ಇವಾಗ ನಮಗೆ ಏನಾದರೂ ನಮಗೆ ಲೆಕ್ಚರೇ ಕೊಡಬೇಕು, ಈ ಥರ ಲೆಕ್ಚರ್ ಕೊಡೋರು ತುಂಬ ಹೈ ಲೆವೆಲ್ಲು, ಈ ಥರ ಕ್ಲೀನಿಂಗ್ ಮಾಡೋರು ತುಂಬ ಲೋ ಲೆವೆಲ್, ಈ ಥರ ನೋಡ್ತೀವಿ. ಬಟ್ ಯಾರು? ಜಯಾನಂದ ಪ್ರಭು ತುಂಬ ಏನು ಹೇಳ್ತೀವಿ, ಹಂಬಲ್, ತುಂಬ ಹಂಬಲ್ ಆಗಿದ್ರು ಅವರು. ಎಲ್ಲ ಸೇವೆಗಳನ್ನ ಮಾಡ್ತಿದ್ರು, ಕ್ಲೀನಿಂಗ್ ಸೇವೆಗಳನ್ನ ಮಾಡ್ತಿದ್ರು, ಎಲ್ಲ ಸೇವೆಗಳನ್ನ, ಕಚರವನ್ನು ತೆಗೆಯೋದು ಇರ್ಬೋದು, ಪ್ರತಿಯೊಂದು ಸೇವೆಗಳನ್ನು ಅವರು ಖುದ್ದಾಗಿ ಮಾಡ್ತಾಯಿದ್ರು. ಅವರು ಆ್ಯಕ್ಚುಲಾಗಿ ಅವರ ಒಂದು ಕೊಡುಗೆ ಒಂದು ರಥಯಾತ್ರೆ, ಇನ್ನೊಂದು ದೊಡ್ಡ ಕೊಡುಗೆ $5,000 ಸೇವಿಂಗ್ಸ್ ಏನಿತ್ತು ಅವ್ರ ಹತ್ರ ಎಲ್ಲವನ್ನು ಶ್ರೀಲ ಪ್ರಭುಪಾದರಿಗೆ ಕೊಡ್ತಾರೆ. ಶ್ರೀಲ ಪ್ರಭುಪಾದರ ಆ $5,000 ತಗೊಂಡು ಅವರು ಶ್ರೀಮದ್ ಭಾಗವತವನ್ನು ಪ್ರಿಂಟ್ ಮಾಡ್ತಾರೆ. ಅವರಿಂದನೇ ಮೊದಲ ಬಾರಿಗೆ ಪ್ರಿಂಟ್ ಆಗುತ್ತೆ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನೀನು ನನಗೆ ಆ ಸಮಯದಲ್ಲಿ ತುಂಬ ಕಷ್ಟ ಇತ್ತು, ಹಣದ ಅಭಾವ ಇತ್ತು. ಜಯಾನಂದ ಪ್ರಭುಗಳು ಕೊಟ್ಟಿರ್ತಕ್ಕಂಥ $5,000 ಅವರು ಶ್ರೀಮದ್ ಭಾಗವತವನ್ನು ಪ್ರಿಂಟ್ ಮಾಡಿದ್ದೀನಿ. ಹಾಗಾಗಿ ಜಯಾನಂದ ಪ್ರಭುಗಳು 100% ಗೋಲಕ ವೃಂದಾವನದಲ್ಲಿ ವಾಸವಾಗ್ತಾರೆ ಅಂತ ಹೇಳ್ತಾರೆ. ಮತ್ತು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಎಲ್ಲೆಲ್ಲಿ ರಥಯಾತ್ರೆ ಆಗುತ್ತೋ ಎಲ್ಲ ಕಡೆನೂ ಜಯಾನಂದ ಪ್ರಭುಗಳ ಒಂದು ಫೋಟೋ ಇರಲೇಬೇಕು. ಮತ್ತು ಎಲ್ಲೆಲ್ಲಿ ಯಾವಾಗ ನಾವು ತಿರೋಭಾವವನ್ನು ನಾವು ಮಾಡ್ತೀವಿ, ಅಪಿಯರೆನ್ಸ್ ಡಿಸಪಿಯರೆನ್ಸ್ ಡೇ ಮಾಡ್ತೀವಿ, ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರನ್ನ ಮಾಡ್ತೀವಿ. ಬಟ್ ಜಯಾನಂದ ಪ್ರಭು ಅವ್ರದ್ದು ಕೂಡ ಡಿಸಪಿಯರೆನ್ಸ್ ಡೇ ಮಾಡಲೇಬೇಕು ಅಂತೇಳಿ ಪ್ರಭುಪಾದರು ಹೇಳಿದ್ದಾರೆ. ಹೀಗಾಗಿ ನಾವು ಜಯಾನಂದ ಪ್ರಭುಗಳ ತಿರೋಭಾವವನ್ನು ಕೂಡ ನಾವು ಮಾಡಬೇಕು. ಮತ್ತು ಜಯಾನಂದ ಪ್ರಭುಗಳು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರು. ಬಟ್ ಅವರು ಸ್ವತಃ ವೃತ್ತಿಯಲ್ಲಿ ಟ್ಯಾಕ್ಸಿ ಓಡಿಸ್ತಾಯಿದ್ರು. ಟ್ಯಾಕ್ಸಿ ಓಡಿಸೋದ್ರಿಂದ ಏನು ಅವರ ಸಂಪಾದನೆ ಇದೆಯೋ ಪೂರ್ತಿಯಾಗಿ ಪ್ರಭುಪಾದರ ಕೈಗೆ ತೊಗೊಂಡು ಬಂದು ಕೊಡ್ತಾಯಿದ್ರು. ಟೆಂಪಲಲ್ಲಿ ಎಲ್ಲ ಸೇವೆಗಳನ್ನ ಮಾಡ್ತಾರೆ. ಒಂದು ಗಾಡಿ ಕೆಟ್ಟೋಯ್ತು, ಅದನ್ನು ರಿಪೇರಿ ಮಾಡೋದ್ರಿಂದ ಹಿಡಿದು ಕಚರವನ್ನು ತೆಗೆಯೋದ್ರಿಂದ ಹಿಡಿದು ಪ್ರತಿಯೊಂದು ಸೇವೆಯನ್ನು ಅವರು ಖುದ್ದಾಗಿ ಮಾಡ್ತಾಯಿದ್ರು. ಅವರ ಸ್ವಭಾವ ಹೆಂಗಿತ್ತು ಅಂದರೆ ಜಯಾನಂದ ಪ್ರಭುಗಳು ಅವರು ಎಲ್ಲ ಕೆಲಸವನ್ನು ಮಾಡ್ತಾರೆ, ಬಟ್ ಕ್ರೆಡಿಟನ್ನು ಬೇರೆಯವ್ರಿಗೆ ಕೊಡ್ತಾರೆ. ಎಷ್ಟು ಹಂಬಲ್ ಇದ್ದರು. ಅವರ ಸ್ವಭಾವವನ್ನು ನೋಡಿ ಇನ್ಸ್ಪೈರ್ ಆಗಿ ಎಷ್ಟೋ ಜನ ಕೃಷ್ಣ ಕಾನ್ಷಿಯಸ್ಗೆ ಬಂದರು. ಇಸ್ಕಾನ್ನಲ್ಲಿ, ಯಾಕೆಂದರೆ ನಮ್ಮ ಸ್ವಭಾವವನ್ನು ನೋಡಿ ನಮ್ಮ ಸಂಸ್ಥೆಯನ್ನು ಜಡ್ಜ್ ಮಾಡ್ತಾರೆ. ಇವಾಗ ನಮ್ಮಲ್ಲಿ ಕೆಟ್ಟ ಸ್ವಭಾವ ಇತ್ತು ಅಂದರೆ ಏನು ಮಾಡ್ತಾರೆ? ಇಸ್ಕಾನ್ ಅವರೆಲ್ಲ ಇದೆ, ನಮ್ಮ ಸಂಸ್ಥೆಯನ್ನು ಜಡ್ಜ್ ಮಾಡ್ತಾರೆ. ಬಟ್ ಜಯಾನಂದ ಪ್ರಭುಗಳ ಸ್ವಭಾವ ತುಂಬ ಹೇಗಿತ್ತು ಅಂದರೆ, ತುಂಬ ಹಂಬಲ್ ಸ್ವಭಾವ ಏನಿದೆಯೋ ಅದನ್ನು ನೋಡಿ ಎಷ್ಟೋ ಜನ ಇಸ್ಕಾನ್ನಲ್ಲಿ ಇರೋರು ಹೀಗಿದ್ದಾರೆ ಅಂದರೆ, ಒಬ್ಬ ಹೊಸ ಡಿವೋಟಿ ಬರ್ತಾರೆ ಟೆಂಪಲಿಗೆ. ಸೊ ನಾನೊಂದು ಸೇವೆಯನ್ನು ಮಾಡಬೇಕು ಅಂತ ಹೇಳಿದಾಗ, ಓಕೆ ಜಯಾನಂದ ಪ್ರಭುವನ್ನ ಕೇಳಿ ಒಂದು ಸೇವೆಯನ್ನು ಕೊಡ್ತಾರೆ, ಏನಾದರೂ ಒಂದು ಸೇವೆನ ಅಂತ. ಅವ್ರು ಜಯಾನಂದ ಪ್ರಭು ಆ ಟೈಮಲ್ಲಿ ಕಚರವನ್ನು ತೆಗೆದು ಅದನ್ನು ಹಾಕೋದಕ್ಕೆ ಹೋಗ್ತಿರ್ತಾರೆ. ಅವ್ರು ಹೇಳ್ತಾರೆ, ನಂದು ಎಷ್ಟು ಭಾಗ್ಯ ಇದೆ ನೋಡಿ, ಇವತ್ತು ಕಚರ ತೆಗಿತಕ್ಕಂಥ ಟೆಂಪೋ ಬಂದಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಅವ್ರು ಬಂದಿಲ್ದಿರೋಕ್ಕೆ ನನಗೆ ಈ ಚಾನ್ಸ್ ಸಿಕ್ಕಿದೆ. ನಾನು ಈ ಕಚರವನ್ನು ತೆಗೆದು ನಾನೇ ಸ್ವತಃ ತೊಗೊಂಡೋಗಿ ಅಲ್ಲಿಗೆ ಹಾಕೋ ಥರ ಹಾಕಿದೆ. ನನಗೆಂತ ಎಷ್ಟು ಭಾಗ್ಯ ಇರ್ಬೋದು ಅಂತ ಹೇಳ್ತಾರೆ. ಆತನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಕಚರ ತೆಗಿಯೋರೆ ಆಚೆ ಇಷ್ಟೊಂದು ಸಂತೋಷವಾಗಿದ್ದಾರೆ ಇಸ್ಕಾನಲ್ಲಿ ಅಂದರೆ, ಇನ್ನು ಒಳಗಿರ್ತಕ್ಕಂಥವ್ರು, ಇದಕ್ಕಿಂತ ದೊಡ್ಡ ಕೆಲಸ ಮಾಡ್ತಕ್ಕಂಥವ್ರು, ಸೇವೆಯನ್ನು ಮಾಡ್ತಾರೆ, ಇನ್ನೆಷ್ಟು ಸಂತೋಷವಾಗಿ ಇರಬಾರ್ದು. ಸೊ ಈ ಥರ ಯೋಚನೆ ಮಾಡ್ತಾಯಿದ್ರು. ಈವನ್ ನಮ್ಮ ಗುರುಗಳು ಶ್ರೀಲ ಜಯಪತಾಕ ಸ್ವಾಮಿ ಮಹಾರಾಜರು ಕೂಡ ಇವರಿಂದನೇ ಸ್ವಲ್ಪ ಇನ್ಸ್ಪೈರ್ ಆಗಿ ಬಂದಿದ್ದು. ಒಂದು ರಥಯಾತ್ರೆಯಲ್ಲಿ ಮೊಳೆಯನ್ನು ಹೊಡೆಯುವಾಗ ಗುರು ಮಹಾರಾಜ್ ಜಸ್ಟ್ ಸ್ವಲ್ಪ ಒಂದು ಮೊಳೆಯನ್ನು ಹೊಡಿತಾರೆ, ಅವರಿಗೆ ಇನ್ಸ್ಪೈರ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಹೊಡಿತಾ ಇದೆಯಾ ಅಂತ. ಸೊ ಇನ್ನೊಬ್ರು ಬಂದು ಕೇಳಿದಾಗ, ತುಂಬ ಚೆನ್ನಾಗಿ ರಥಯನ್ನು ತಯಾರು ಮಾಡ್ತಿದ್ದೀರಾ ಅಂತ ಜಯಾನಂದ ಪ್ರಭುಗಳು ಕೇಳ್ತಾರೆ. ಇದು ಇವರು ನಮ್ಮ ಗುರು ಮಹಾರಾಜನ ನೋಡಿ ಹೇಳ್ತಾರೆ, ಇವರು ಇದನ್ನೆಲ್ಲ ಮೊಳೆಯೆಲ್ಲ ಹೊಡೆದು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ.
ಸೊ ಗುರು ಮಹಾರಾಜ್ ಇಮಿಡಿಯೇಟಾಗಿ ಥಿಂಕ್ ಮಾಡ್ತಾರೆ, ಅಲ್ಲ ಹೊರಗಡೆ ಇರ್ತಕ್ಕಂಥ ಜನ ತಾವು ಮಾಡದೇ ಇರೋ ಕೆಲಸಕ್ಕೆ ನಾನು ಮಾಡಿದೆ ಅಂತಾರೆ. ಇಲ್ಲಿ ಉಲ್ಟಾ ತಾನು ಮಾಡಿರೋ ಕೆಲಸಕ್ಕೆ ಕ್ರೆಡಿಟ್ ಬೇರೆಯವ್ರಿಗೆ ಕೊಡ್ತಾರೆ. ಎಷ್ಟು ಇರ್ಬೋದು, ನಾನು ಈ ಸಂಸ್ಥೆ ಬಗ್ಗೆ ಇನ್ನೂ ತಿಳ್ಕೊಬೇಕು, ಜಾಯ್ನ್ ಆಗಬೇಕು ಅಂತ ಯೋಚನೆಯನ್ನು ಮಾಡ್ತಾರೆ. ನಮ್ಮ ವ್ಯವಹಾರದಿಂದ ನಮ್ಮ ಸಂಸ್ಥೆನ ಜಡ್ಜ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ವ್ಯವಹಾರಗಳು ತುಂಬ ಚೆನ್ನಾಗಿ ಸೂಕ್ಷ್ಮವಾಗಿ ಇರಬೇಕು. ಸೊ ಇಲ್ಲಿ ಅಂತಿಮವಾಗಿ ಜಯಾನಂದ ಪ್ರಭುಗಳಿಗೆ ಕ್ಯಾನ್ಸರ್ ಬರುತ್ತೆ. ಆವಾಗಲೂ ಕೂಡ ಅವರು ಭಗವಂತನನ್ನು ದೂರೋದಿಲ್ಲ. ನಾನು ಇಷ್ಟೆಲ್ಲ ಸೇವೆ ಮಾಡಿದೆ, ನನಗೆ ನೀವು ಕ್ಯಾನ್ಸರ್ ಕೊಟ್ಬಿಟ್ರಿ ಅಂತ. ಇಲ್ಲ, ಅದನ್ನು ಭಾಗ್ಯವಾಗಿ ತೊಗೊಳ್ತಾರೆ. ನಂದಿದು ಸೌಭಾಗ್ಯ, ನಾನು ಅಂತಿಮ ಕ್ಷಣಗಳಲ್ಲಾದರೂ ನಾನು ಭಗವಂತನನ್ನು ನೆನೆಸ್ಕೊಳ್ತೀನಿ ಅಂತ ಇನ್ನೂ ಸೀರಿಯಸ್ ಆಗಿ ಅವರು ಎಲ್ಲ ಶಾಸ್ತ್ರಗಳನ್ನು ಓದೋದಕ್ಕೆ ಶುರು ಮಾಡ್ತಾರೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ಆ ಕ್ಯಾನ್ಸರ್ ಹುಷಾರು ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಬರ್ತಕ್ಕಂಥ ಆ ದುಡ್ಡನ್ನು ಕೂಡ ಅವರು ಯೂಸ್ ಮಾಡೋದಿಲ್ಲ, ಅದನ್ನು ಕೂಡ ಪ್ರಭುಪಾದರಿಗೆ ಡೊನೇಷನ್ ಆಗಿ ಕೊಡ್ತಾರೆ. ಸೊ ಅವರ ತೀರೋದ ಮೇಲೆ ಪ್ರಭುಪಾದರು ಇದನ್ನು ಹೇಳ್ತಾರೆ. ಸೊ ಜಯಾನಂದ ಪ್ರಭುಗಳು 100% ಗೋಲಕ ವೃಂದಾವನಕ್ಕೆ ಹೋಗಿದ್ದಾರೆ ಅಂಥೇಳಿ, ಮತ್ತು ಎಲ್ಲ ರಥಯಾತ್ರದಲ್ಲೂ ಅವರ ಫೋಟೋ ಇರಬೇಕು, ಮತ್ತು ಅವರ ತೀರೋಭಾವವನ್ನು ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ ಇದನ್ನು ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಓಕೆ. ಸೊ ರಥಯಾತ್ರೆಯ ಸಮಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೆಲವೊಂದು ಶ್ಲೋಕಗಳನ್ನು ಹೇಳ್ತಾ ಇದ್ರು. ಎಸ್ಪೆಷಲಿ 3 ಶ್ಲೋಕಗಳು ಶ್ರೀಮದ್ ಭಾಗವತದಲ್ಲಿ 10ನೇ ಸ್ಕಂದ 90ನೇ ಸ್ಕಂದ ಮತ್ತು 90ನೇ ಅಧ್ಯಾಯ 48ನೆಯ ಶ್ಲೋಕದಲ್ಲಿ ಬರುತ್ತೆ. ಜಯತಿ ಜನ ನಿವಾಸೋ ದೇವಕಿ ಜನ್ಮವಾದ, ಆ ಶ್ಲೋಕವನ್ನು ಹೇಳ್ಬಹುದು. ಆಮೇಲೆ ಮುಕುಂದಮಾಲ ಸ್ತೋತ್ರದಲ್ಲಿ ಬರ್ತಕ್ಕಂಥ 3ನೇ ಸ್ತುತಿ, ಮತ್ತು ವಿಷ್ಣು ಪುರಾಣದಲ್ಲಿ ಬರ್ತಕ್ಕಂಥ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಮತ್ತು ಗೋಪಿ ಭರ್ತೋ ಪದ ಕಮಲಯೋ ದಾಸಾನುದಾಸ, ಇದನ್ನು ಹೇಳ್ಕೊಬೋದು. ಮತ್ತು ಹೇಳ್ತಾರೆ, ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ಯಾವಾಗಲೂ ರಥಯಾತ್ರೆಯನ್ನು ಆಷಾಢ ಮಾಸದಲ್ಲಿ ಶುಕ್ಲ ಪಕ್ಷ ಮತ್ತು ದ್ವಿತೀಯ ತಿಥಿಯಲ್ಲೇ ಮಾಡೋದ್ರಿಂದ ತುಂಬ ಶುಭ ಆಗುತ್ತೆ ಅಂತ ಹೇಳ್ತಾರೆ. ನಾವು ಮನೆಯಲ್ಲೂ ಮಾಡುವಾಗಲೂ ಅಥವಾ ದೇವಸ್ಥಾನಗಳಲ್ಲೂ ಮಾಡುವಾಗಲೂ ನಾವು ಅದೇ ತಿಥಿಯಲ್ಲಿ ಮಾಡಿದರೆ ತುಂಬ ಶುಭ ಆಗುತ್ತೆ ಅಂತ ಹೇಳ್ತಾರೆ. ರಥಾಗ್ರೆ ಚ ವಾಮನ ದುಷ್ಟ್ವ ಪುನರ್ಜನ್ಮ ವಿದ್ಯತೆ, ರಥಯಾತ್ರೆಯನ್ನು ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಾವು ಅನೇಕ ಮಿಲಿಯನ್ ಟ್ರಿಲಿಯನ್ ಲೈಫ್ನಲ್ಲಿ ಏನು ಪಾಪವನ್ನು ಮಾಡಿರ್ತೀರೋ ಅದು ಒಂದೇ ನಿಮಿಷದಲ್ಲಿ ಎಲ್ಲನೂ ನಾಶ ಆಗುತ್ತೆ, ಎಲ್ಲ ಪಾಪನೂ ಅಂತ ಹೇಳ್ತಾರೆ. ಮತ್ತು ಬ್ರಹ್ಮಪುರಾಣದಲ್ಲಿ ಹೇಳ್ತಾರೆ, ಗುಂಡಿಚ ಮಂದಿರದಲ್ಲಿ ಯಾರು ಭಗವಂತನ ದರ್ಶನವನ್ನು ಮಾಡ್ತಾರೋ ಅವರು 10 ವರ್ಷದಿಂದ ಏನು ದರ್ಶನವನ್ನು ಮಾಡಿಲ್ವಲ್ಲ, ಅವರು ಒಂದೇ ಕ್ಷಣದಲ್ಲಿ ನಾವು ಗುಂಡಿಚ ಮಂದಿರದಲ್ಲಿ ದರ್ಶನವನ್ನು ಮಾಡೋದ್ರಲ್ಲಿ ಏನು ಫಲ ಬರುತ್ತೋ ಅದು 10 ವರ್ಷದಿಂದ ನಾವೇನು ದರ್ಶನವನ್ನು ಮಾಡಿಲ್ವೋ ಅದು ಒಂದೇ ದರ್ಶನ, ಗುಂಡಿತ ಮಾರ್ಜನದ ಮಂದಿರದಲ್ಲಿ ಏನು ದರ್ಶನವನ್ನು ಮಾಡ್ತಿರೋ ಅದರಿಂದ 10 ವರ್ಷ ನಾವು ಮಾಡಿದ್ದೀವಿ ದರ್ಶನ ಅನ್ನೋಷ್ಟು ನಮಗೆ ಪುಣ್ಯ ಸಿಗುತ್ತೆ. ಪದ್ಮಪುರಾಣದಲ್ಲಿ ಹೇಳ್ತಾರೆ, ಯಾರು ಭಗವಂತನ ರಥವನ್ನು ಕೀಚ್ತಾರೋ ಎಳಿತಾರೋ ಅವರು ಭಗವದ್ಧಾಮಕ್ಕೆ ಹೋಗ್ತಾರೆ, ಅವರಿಗೆ ಇನ್ನೊಂದು ಜನ್ಮ ಇಲ್ಲ ಅಂತ ಹೇಳ್ತಾರೆ. ರಥಯಾತ್ರದಲ್ಲಿ ನಮಗೆ 3 ವಸ್ತುಗಳಿಂದ ನಮಗೆ ಮನಸ್ಸು ಶುದ್ಧೀಕರಣ ಆಗುತ್ತೆ, ನಾವು ಪವಿತ್ರರಾಗ್ತೀವಿ. ಒಂದು, ಭಗವಂತನ ರಥವನ್ನು ಟಚ್ ಮಾಡ್ತಿರ್ತಕ್ಕಂತಹ ಆ ವಾಯು ಗಾಳಿ ನಮ್ಮನ್ನು ಟಚ್ ಮಾಡುತ್ತೆ. ಸೊ ಅದರಿಂದ ನಾವು ಶುದ್ಧೀಕರಣರಾಗ್ತೀವಿ. ಮತ್ತು ಚಕ್ರದ ಧೂಳೇನು ಚಕ್ರದಿಂದ ಬರ್ತಾ ಇದೆಯೋ ಅದರಿಂದ ಎಬ್ಬಿಸುತ್ತೋ ಆ ಚಕ್ರದ ಧೂಳು ನಮ್ಮನ್ನು ಟಚ್ ಮಾಡಿದಾಗ ನಾವು ಶುದ್ಧರಾಗ್ತೀವಿ. ಮತ್ತು ಭಗವಂತ ಒಂದು ಸಲ ನಮ್ಮ ಕಡೆ ನೋಡಿದರೆ ನಾವು ಶುದ್ಧರಾಗ್ತೀವಿ. ಸೊ ಹೀಗೆ ರಥಯಾತ್ರೆಯನ್ನು ಮಾಡೋದ್ರಿಂದ ರಥಯಾತ್ರೆಯಲ್ಲಿ
ಒಂದು ಒಂದು ರಥಯಾತ್ರೆಯಿಂದ ನಮ್ಮ ಕಂಪ್ಲೀಟ್ ಶುದ್ಧೀಕರಣ ಆಗುತ್ತೆ, ಅನೇಕ ಪಾಪಗಳು ಕಳೆಯುತ್ತೆ. ಮತ್ತು ಇದು ತುಂಬ ಸಂತೋಷಮಯವಾದ, ತುಂಬ ಜಾಯ್ಫುಲ್ ಆಗಿರ್ತಕ್ಕಂಥ ಫೆಸ್ಟಿವಲ್ ಇದು. ನಾವು ರೋಡ್ನಲ್ಲಿ ರಥನ ಎಳ್ಕೊಂಡು ಹೋಗ್ತಾ ಇದ್ದರೆ ಎಲ್ಲರೂ ನಾವು ಕರಿತೀವಿ, ಬನ್ನಿ ರಥ ಎಳೀರಿ ಅಂತ. ತುಂಬ ಚೆನ್ನಾಗಿರುತ್ತೆ, ಜಾಯ್ಫುಲ್ ಆಗಿರುತ್ತೆ. ಇದು ದೇವಸ್ಥಾನದಿಂದ ಆಚೆ ಮಾಡ್ತಕ್ಕಂತಹ ಒಂದು ಫೆಸ್ಟಿವಲ್. ಸೊ ನಮಗೆ ನೋಡಿ, ಇಂತಹ ಒಂದು ಸೌಭಾಗ್ಯವನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಕೃಷ್ಣ ಕೃಪಾ ಮೂರ್ತಿ ಶ್ರೀಲ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು. ಅವರಿಲ್ಲ ಅಂದಿದ್ರೆ ನಾವಿವತ್ತು ರಥಯಾತ್ರೆಯನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದರಿಂದ ಸಿಗ್ತಕ್ಕಂಥ ಅನೇಕ ಅನುಕೂಲಗಳೇನಿದೆ ನಮಗಿವತ್ತು ಸಿಗ್ತಾ ಇರಲಿಲ್ಲ. ಸೊ ಅವರಿಗೆ ಜಯ ಆಗಲಿ ಅಂತ ಶ್ರೀಲ ಪ್ರಭುಪಾದ ಕಿ ಜೈ, ಅನಂತಕೋಟಿ ವೈಷ್ಣವರೊಂದು ಕಿ ಜೈ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವರೊಂದು ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ.